obtain an expression for torque acting on a rectangular current loop placed in uniform magnetic field. ಟಾರ್ಕ್ ಡಿರೈವೇಶನ್ ಮಾಡಬೇಕು. 5 ಮಾರ್ಕ್ಸ್ ಕೇಳಿದ್ದಾರೆ. ರೆಕ್ಟ್ಯಾಂಗ್ಯುಲರ್ ಲೂಪ್ ತಗೊಳ್ಬೇಕು. ರೆಕ್ಟ್ಯಾಂಗ್ಯುಲರ್ ಲೂಪ್ ಕರೆಂಟ್ ಪಾಸ್ ಮಾಡಬೇಕು, ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಬೇಕು. ಅವಾಗ ಅದ್ರ ಮೇಲೆ ಟಾರ್ಕ್ ಇರುತ್ತಂತೆ. ಹೇಗೆ ನೋಡುವ. ಫಸ್ಟ್ ಕನ್ಸಿಡರ್ ಎ ರೆಕ್ಟ್ಯಾಂಗ್ಯುಲರ್ ಲೂಪ್. ಈ ತರ ಇಟ್ಕೊಳ್ಳೋಣ. ಇದಕ್ಕೊಂದು ನೇಮ್ ಮಾಡಿ ABCD. ಇದರಲ್ಲಿ ರೆಕ್ಟ್ಯಾಂಗ್ಯುಲರ್ ಲೂಪ್ ತಗೊಂಡೆ. ಇದ್ರದ್ದು ಲೆಂತ್ ಎಲ್ ಇರ್ಲಿ, ಬ್ರೆಡ್ತ್ ಬಿ ಇರ್ಲಿ. ಲೆಂತ್ ಎಲ್, ಇಲ್ಲಿಂದ ಎಲ್ಲಿಗೆ ಬ್ರೆಡ್ತ್ ಬಿ, ಬ್ರೆಡ್ತ್ ಬಿ, ಲೆಂತ್ ಎಲ್ ಹೀಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ನಾವು ಪಾಸ್ ದ ಕರೆಂಟ್ ಥ್ರೂ ಇಟ್. ಕರೆಂಟ್ ಅನ್ನ ಪಾಸ್ ಮಾಡಿ ಈ ತರ ಹೋಗ್ತಿದೆ ಅಂತ ಇಟ್ಕೊಳ್ಳೋಣ. ಐ ಈ ಕಡೆ ಉಲ್ಟಾ ಬರುತ್ತೆ, ಈ ಕಡೆ ರೈಟ್ ಡೌನ್. ನೆಕ್ಸ್ಟ್ ಏನಾಗುತ್ತೆ, ಲೂಪ್ ಆಗಿರಿಂದ ಮತ್ತೆ ವಾಪಸ್ ಹೋಗ್ಬೇಕು. ಐ ಐ ಐ ಐ ಐ ಓಕೆ, ಸೇಮ್ ಕರೆಂಟ್ ಥ್ರೂ ದ ಲೆನ್ಸ್. ಸೊ ಈಗ ಏನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಪುಟ್ ದಿಸ್ ಲೂಪ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿ. ಲೆಟ್ ಅಸ್ ಟೇಕ್ ದ ಫೀಲ್ಡ್ ಲೈಕ್ ದಿಸ್. ಇಸ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಜಸ್ಟ್ ಒನ್ ಲೈನ್ ಬರೆದ್ರೆ ಸಾಕು. ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಏನಾಗುತ್ತೆ, ವೆನ್ ದಿಸ್ ಕಾಯಿಲ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಒಂದ್ ಸೈಡ್ ತಗೊಳ್ಳಿ, AD ಸೈಡ್ ತಗೊಳ್ಳಿ. ಇದು ಈ ಸೈಡ್ ಅಲ್ಲಿ ಏನಾಗುತ್ತೆ, ಇದು ಒಂದು ಎಲಿಮೆಂಟ್ ತಗೊಳ್ಳಿ. ಕರೆಂಟ್ ಅಪ್ವರ್ಡ್ ಹೋಗ್ತದೆ ಅಂಡ್ ದೇರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಟುವರ್ಡ್ಸ್ ರೈಟ್ ಸೈಡ್. ಹಾಗಾದ್ರೆ ಇದು ಯಾವ ತರ ಇದೆ ಅಂದ್ರೆ, ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ magnetic field, a straight conductor placed in a magnetic field. Definitely this side should experience magnetic force. ಅಲ್ಲಿಗೆ magnetic force on AD side ಎಷ್ಟಿರುತ್ತೆ, let it be F ಅಂತ ಇಟ್ಕೊಳ್ಳೋಣ. F1 ಅಂತ ಇಟ್ಕೊಳ್ಳೋಣ. F1 which is equal to ಫಾರ್ಮುಲಾ ಏನು, BIL sin theta. ಸೊ ಥೀಟಾ ಎಷ್ಟಿರುತ್ತೆ, ಡೆಫಿನೆಟ್ಲಿ 90 ಡಿಗ್ರಿ. ಯಾಕೆಂದ್ರೆ ಕರೆಂಟ್ ಅಪ್ವರ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಸೈಡ್ ಇದೆ. ಸೊ sin 90 ಆಗುತ್ತೆ. ಸೊ F1 is equal to magnetic field current and ಲೆಂತ್ ಎಲ್ ತಗೊಂಡಿ ನೋಡಿ, ಕ್ಯಾಪಿಟಲ್ ಎಲ್ ಅಥವಾ ಸ್ಮಾಲ್ ಎಲ್ ಅಂತ ತಗೊಂಡು. ಓಕೆ, ಅದೇ ತರ ಈ ಸೈಡಿಗೆ ಹೋಯ್ತಂದ್ರೆ ನೋಡಲಿ, ಯಾವುದು AB ಸೈಡ್ ಡಯಾಗ್ರಾಮ್ ಅಲ್ಲಿ AB ಸೈಡ್ ಈ ಕರೆಂಟ್ ರೈಟ್ ಸೈಡ್ ಇದೆಯಾ. ಸೊ ಲೆಂತ್ ವೆಕ್ಟರ್ ನಾವು ರೈಟ್ ಸೈಡ್ಗೆ ತಗೊಳ್ಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇಲ್ಲಿ ರೈಟ್ ಸೈಡ್ಗೆ ಇದೆ, ಹೌದಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಸೈಡ್ ಇದೆ, ಲೆಂತ್ ವೆಕ್ಟರ್ ರೈಟ್ ಸೈಡ್ ಇದೆ. ಹಾಗಾದ್ರೆ ಇದ್ರ ಮೇಲೆ ಎಷ್ಟಿರುತ್ತೆ ಫೋರ್ಸ್ ಅಂತ ಕಂಡುಹಿಡಿಬೇಕು. ಹೀಗೆ ಇಲ್ಲಿ ಬರೆಯುವ, ಮ್ಯಾಗ್ನೆಟಿಕ್ ಫೋರ್ಸ್ ಆನ್ AB ಸೈಡ್ ಎಷ್ಟಿರುತ್ತೆ, F2 ಅಂತ ಇಟ್ಕೊಳ್ಳೋಣ. P ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಆಗಿ ಹೋಗ್ತಿದೆ, ಲೆಂತ್ ಅಲ್ಲ ಬ್ರೆಡ್ತ್ ಬಿ ಇದೆ. ಸೈನ್ ಥೀಟಾ ಎಷ್ಟು ಬರುತ್ತೆ, 0 ಡಿಗ್ರಿ. ಹಾಗಾಗಿ ಈ ಸೈಡ್ ಮೇಲೆ, ಯಾವ ಸೈಡ್ ಮೇಲೆ, AB ಸೈಡ್ ಮೇಲೆ ಯಾವುದು ಮ್ಯಾಗ್ನೆಟಿಕ್ ಫೋರ್ಸ್ ಇರಲ್ಲ. ಯಾಕೆಂದ್ರೆ ಲೆಂತ್ ವೆಕ್ಟರ್ ಮತ್ತೆ ಕರೆಂಟ್ ಇರೋ ಡೈರೆಕ್ಷನ್ ಅಲ್ಲಿ ಲೆಂತ್ ವೆಕ್ಟರ್ ತಗೊಳ್ತೇವೆ, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಡಿವೈಡರ್ ಮಧ್ಯೆ ಆಂಗಲ್ 0 ಡಿಗ್ರಿ ಇದೆ. ಹಾಗಾದ್ರೆ ಇರೋದಿಲ್ಲ ಇದ್ರ ಮೇಲೆ ಫೋರ್ಸು. ನೆಕ್ಸ್ಟ್ BC ಸೈಡ್ ತಗೊಳ್ಳಿ, BC ಸೈಡ್. ಸೊ ಇಲ್ಲಿ ಬರೀನಾ, ಫೋರ್ಸ್ ಆನ್ BC ಸೈಡ್ ಮ್ಯಾಗ್ನೆಟಿಕ್ ಫೋರ್ಸ್. ಫಾರ್ಮುಲಾ F3 is equal to ಮ್ಯಾಗ್ನೆಟಿಕ್ ಫೀಲ್ಡ್ B ಇದೆ ಆ ಜಾಗದಲ್ಲಿ, ಕರೆಂಟ್ I ಹೋಗ್ತಾ ಇದೆ ಡೌನ್ವರ್ಡ್, ಲೆಂತ್ ಅದ್ರದ್ದು L ಇದೆ, ಇಂಟು ಸೈನ್ ಥೀಟಾ ಎಷ್ಟು ಬರುತ್ತೆ ಇಲ್ಲಿ, 90 ಡಿಗ್ರಿ ಬರುತ್ತೆ. ಅಲ್ಲಿ F3 comes out to be BIL. ನೆಕ್ಸ್ಟ್ CD ಸೈಡ್. ಸೊ CD ಸೈಡ್ ಕಂಡುಹಿಡ್ಕೊಳ್ಳು. ಫೋರ್ಸ್ ಆನ್ CD ಸೈಡ್ ಎಷ್ಟಿರುತ್ತೆ, ಡೆಫಿನೆಟ್ಲಿ ಇದೇನ್ ಬರುತ್ತೆ, F4 0 ಬರುತ್ತೆ. ಯಾಕೆಂದ್ರೆ ಥೀಟಾ 0 ಡಿಗ್ರಿ, ಥೀಟಾ 0 ಡಿಗ್ರಿ ಅಲ್ಲ, ಸಾರಿ 180 ಡಿಗ್ರಿ ಇದೆ. ಯಾಕೆಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಸೈಡ್ ಇದೆ, ಇಲ್ಲೂ ಕೂಡ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟ್ ಲೆಫ್ಟ್ ಇದೆ, ಥೀಟಾ 180 ಡಿಗ್ರಿ. ಸೊ ಸೈನ್ 180 ಡಿಗ್ರೀಸ್ ಅಗೈನ್ 0. ಈಗ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡೋದು ಇವೆರಡೇ ಸೈಡ್. ಯಾವುದು, ಒಂದು AD ಸೈಡ್, ಇನ್ನೊಂದು BC ಸೈಡ್. ಇವೆರಡೇ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ನೋಡ್ರಿ. ಜೊತೆಗೆ ಏನಿದೆ, ಇವೆರಡು ಈಕ್ವಲ್ ಇದೆ. F1 is equal to F3 ಇದೆ. ಒನ್ ಮೋರ್ ಥಿಂಗ್, ವಿ ನೀಡ್ ಟು ಫೈಂಡ್ ದ ಡೈರೆಕ್ಷನ್ಸ್. ಈಕ್ವಲ್ ಇದೆ, ಡೈರೆಕ್ಷನ್ಸ್ ಚೆಕ್ ಮಾಡುವ. ಸೊ ಇಲ್ಲಿ ಡೈರೆಕ್ಷನ್ಸ್ ಹೇಗಿದೆ ಅಂತಂದ್ರೆ ನೋಡ್ರಿ, ಕರೆಂಟ್ ಅಪ್ವರ್ಡ್ ಇದೆಯಾ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಸೈಡ್ ಇದೆಯಾ. ಹಾಗಾದ್ರೆ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೋಡ್ರಿ, ಹೀಗಿದೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ this is the current which is in the upward direction and this is the magnetic field. ಹಾಗಾದ್ರೆ ಫೋರ್ಸ್ ಇಂಟು ದ ಬೋರ್ಡ್ ಇರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಫೋರ್ಸ್. ಆ ಮೂಲೆಗಿರಲ್ಲ, ಇನ್ವರ್ಡ್ ಇರುತ್ತೆ. ಬೇಕಾದ್ರೆ ಇದನ್ನ ಹೀಗ್ ಬೇಕಾದ್ರೆ ಬರೀಬಹುದು. ಇಲ್ಲಿ ಬರ್ಕೊಂಡ್ಬಿಡಿ, ಈ ತರ ಬರ್ಕೊಂಡ್ರೆ ಬರ್ಕೊಂಡ್ರೆ ಇಂಟು ದ ಬೋರ್ಡ್ ಅವೇ ಫ್ರಮ್ ದ ಅಬ್ಸರ್ವರ್. ಈ ಕಡೆ ಬಂದ್ರೆ, ಈ ಕಡೆ ಫೋರ್ಸ್ ಅಂತ ಇರಲ್ಲ, ಸೊ ಅಲ್ಲೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಕಡೆ ಬಂದ್ರೆ ಇದ್ರ ಮೇಲೂ ಫೋರ್ಸ್ ಇರುತ್ತೆ, ಈಕ್ವಲ್ ಫೋರ್ಸ್ ಇರುತ್ತೆ. ಬಟ್ ನೋಡಿ, ಕರೆಂಟ್ ಡೌನ್ವರ್ಡ್ ಹೋಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಸೈಡ್ ಇದೆ.
ತಂಬು ನನ್ನ ಕಡೆ ತೋರಿಸುತ್ತೆ, ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ತಮ್ ಟುವರ್ಡ್ಸ್ ಮೀ, ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸು ನನ್ನ ಕಡೆ ಇರುತ್ತೆ F3. ಇದನ್ನ ಬೇಕಾದ್ರೆ ಡಾಟ್ ಬರೀಬಹುದು ಟುವರ್ಡ್ಸ್ ದ ಅಬ್ಸರ್ವರ್. ಈಗ ಇವೆರಡು ಹೆಂಗಾಯ್ತು, ಇವೆರಡರ ಮೇಲೆ ಫೋರ್ಸ್ ಇಲ್ಲ, ಎ ಬಿ ಮತ್ತೆ ಸಿ ಡಿ ಮೇಲೆ, ಎ ಡಿ ಮತ್ತೆ ಬಿ ಸಿ ಮೇಲೆ ಫೋರ್ಸ್ ಇದೆ. ಒಂದು ಬೋರ್ಡ್ ಒಳಗಡೆ ಇದೆ, ನಂದು ಟುವರ್ಡ್ಸ್ ಅಬ್ಸರ್ವರ್ ಇದೆ, ಎರಡು ಆಪೋಸಿಟ್ ಇದೆ, ಜೊತೆಗೆ ಎರಡು ಈಕ್ವಲ್ ಇದೆ. ಸೊ ಟೂ ಈಕ್ವಲೆಂಟ್ ಫೋರ್ಸಸ್ F1 and F3 ಆರ್ ದ ಟೂ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್. ಟೂ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್ ಏನ್ ಮಾಡುತ್ತೆ, ಬಾಡಿನ ಕಪಲ್ ಆಗಿ ಕ್ರಿಯೇಟ್ ಆಗುತ್ತೆ. ಅಪೋಸಿಟ್ ಫೋರ್ಸಸ್ ಏನಾಗುತ್ತೆ, ಕಪಲ್ ಆಗುತ್ತೆ. ಸೊ ಕಪಲ್ ಇದೇನ್ ಮಾಡುತ್ತೆ, ಟರ್ನ್ ದ ಕಾಯಿಲ್. ಸೊ ಕಾಯಿಲ್ ಟರ್ನ್ ಆದ್ರೆ ಅದ್ರ ಮೇಲೆ ಏನಿರುತ್ತೆ, ಟಾರ್ಕ್ ಇರುತ್ತೆ. ಸೊ ಟಾರ್ಕ್ ಆನ್ ಎ ಎಲೆಕ್ಟ್ರಿಕ್ ಡೈಪೋಲ್, ಸಾರಿ ಟಾರ್ಕ್ ಅನೆ ಡೈಪೋಲ್ ಅಲ್ಲ, ಕರೆಂಟ್ ಲೂಪ್. ಟಾರ್ಕ್ ಅನೆ ಕರೆಂಟ್ ಲೂಪ್ ಇರುತ್ತೆ. ಸೊ ಕಾಯಿಲ್ ರೊಟೇಟ್ ಆಗುತ್ತೆ ಅಬೌಟ್ ದಿಸ್ ಆಕ್ಸಿಸ್. ಸೊ ಆಕ್ಸಿಸ್ ಆಫ್ ರೊಟೇಷನ್ ಈ ತರ ಇಟ್ಕೊಳ್ಳೋಣ. ದಿಸ್ ದ ಆಕ್ಸಿಸ್ ಆಫ್ ರೊಟೇಷನ್. ಸೊ ಈ ರೀತಿ ಟರ್ನ್ ಆಗುತ್ತೆ ನೋಡ್ರಿ, ಇದು ಹಿಂದಕ್ಕೆ ಹೋಗುತ್ತಲ್ವಾ. ಸೊ ಈ ರೀತಿ ಟರ್ನ್ ಆಗುತ್ತೆ, ರೊಟೇಟ್ ಲೈಕ್. ಎಷ್ಟು ಟಾರ್ಕ್ ಇರುತ್ತೆ ಅದನ್ನೇ ಕಂಡುಹಿಡಿಬೇಕು. ಸೊ ಟಾರ್ಕ್ ಅನೇ ಕರೆಂಟ್. ಸೊ ಟಾರ್ಕ್ ಹೆಂಗ್ ಕಂಡುಹಿಡಿತೀರಾ, ಟಾರ್ಕ್ ಈಸ್ ಗಿವನ್ ಬೈ ಫೋರ್ಸ್ ಇಂಟು ಆರ್ ಪರ್ಪೆಂಡಿಕ್ಯುಲರ್. ಇಲ್ಲಿಗೆ ಟಾರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಎಷ್ಟಿದೆ, ಎನಿ ಒನ್ ಆಫ್ ದ ಫೋರ್ಸ್ ಇಸ್ ಬಿ ಐ ಎಲ್ ಇಂಟು ಆರ್ ಪರ್ಪೆಂಡಿಕ್ಯುಲರ್. ಅವೆರಡರ ಮಧ್ಯೆ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ಫೋರ್ಸು ಇದೊಂದು ಫೋರ್ಸ್, ಇವೆರಡರ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ ಯಾವುದು, ವಿಚ್ ಇಸ್ ಈಕ್ವಲ್ ಟು ಬ್ರೆಡ್ತ್ ಆಫ್ ದ ಕಾಯಿಲ್. ಹಾಗಾಗಿ ಇಲ್ಲೇನಂತ ಬರೆಯೋಣ, ಬಿ ಬ್ರೆಡ್ತ್. ಟಾರ್ಕ್ ಏನ್ ಬಂತು ಫೈನಲಿ, ಟಾರ್ಕ್ ಬಿ ಐ ವಾಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ವಿಚ್ ಈಸ್ ಏರಿಯಾ ಆಫ್ ದ ಕಾಯಿಲ್ ತರ ಬಂತು. ಸೊ ಬಿ ಐ ಎ. ಸೊ ದಿಸ್ ದ ಟಾರ್ಕ್ ಆನ್ ಎ ಡೈಪೋಲ್. ಓಕೆ, ಇದಕ್ಕೆ ಎಕ್ಸ್ಪ್ಲನೇಷನ್ ಬರ್ದ್ಬಿಡೋಣ. ಅದಕ್ಕೆ ಈ ಒಂದು ಪಾರ್ಟ್ ನ ಇಲ್ಲೇ ಉಳಿಸ್ಕೊಂಡಿದೀನಿ. ಏನು, ಕನ್ಸಿಡರ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್. ಐ ಅಂದ್ರೆ ಏನು, ಕರೆಂಟ್ ಥ್ರೂ ದ ಲೂಪ್. ಆಮೇಲೆ ಇನ್ನೇನಿದೆ, ಎಲ್ ಅಂಡ್ ಬಿ, ಕ್ಯಾಪಿಟಲ್ ಎಲ್ಲ ಬರೆಯುವ ಏನಾದ್ರೆ, ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ಲೂಪ್. ಆಮೇಲೆ ಇನ್ನೇನಿದೆ ಇಲ್ರಲ್ಲಿ, ಕರೆಂಟ್ ಲೂಪ್ ಬೇಕಾದ್ರೆ ಇದನ್ನ ಏನ್ ಮಾಡಿ, ಎ ಬಿ ಸಿ ಡಿ ಅಂತ ಹೆಸರು ಕೊಡಿ. ನೆಕ್ಸ್ಟ್ ಬಿ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಈಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಷ್ಟೇ ಎಕ್ಸ್ಪ್ಲನೇಷನ್ ಇದರಲ್ಲಿ, ಉಳಿದಿದ್ದೆಲ್ಲ ಇಲ್ಲಿ ಬರ್ದಿದ್ದೀನಿ. ಸೊ ದಿಸ್ ಮಚ್ ವಿ ಹ್ಯಾವ್ ಟು ರೈಟ್. ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲಿಂದ ಬರೀತಾ ಹೋಗಿ. ಹೀಗೆ ಇಲ್ಲಿ ನೋಡ್ರಿ, ಜನರಲ್ ಫಾರ್ಮುಲಾ ಏನಾಗುತ್ತೆ, ಜನರಲಿ ಟಾರ್ಕ್ ಕ್ಯಾನ್ ಬಿ ರಿಟನ್ ಆಸ್ ಪಿ ಐ ಎ ಸೈನ್ ಥೀಟಾ ಅಂತ ಬರಿತೀವಿ. ಇಲ್ಲಿ ಈ ಥೀಟಾ ಡಿಫರೆಂಟ್ ಫ್ರಮ್ ದಿಸ್ ಥೀಟಾ ಹೇಳ್ತೀನಿ ನೋಡಿ. ಸೊ ಟಾರ್ಕ್ ಏನಾಗುತ್ತೆ, ಎನ್ ಬಿ ಐ ಎ ಸೈನ್ ಥೀಟಾ, ಇಲ್ಲಿ ಬಿ ಐ ಎ ಮಾತ್ರ ಇದೆ. ಫಾರ್ ಎನ್ ಟರ್ನ್ಸ್ ಅಂತ ಬರ್ಕೊಳ್ತೀನಿ ಇಲ್ಲಿ, ಫಾರ್ ಎನ್ ಟರ್ನ್ಸ್, ಕ್ಯಾಪಿಟಲ್ ಎನ್ ಬರೀರಿ, ಎನ್ ಟರ್ನ್ಸ್ ಟೌ ಈಸ್ ಈಕ್ವಲ್ ಟು ಏನಾಗುತ್ತೆ, ಎನ್ ಬಿ ಐ ಎ. ಇಲ್ಲಿ ಎನ್ ಬಿ ಐ ಎ ಜನರಲಿ ಇದು ಥೀಟಾ. ಈ ಥೀಟಾ ಇಸ್ ಡಿಫರೆಂಟ್ ಫ್ರಮ್ ದಿಸ್ ಥೀಟಾ. ಇಲ್ಲೆಲ್ಲ ಬರ್ಕೊಂಡಿ ನೋಡಿ, ಸೈನ್ 90. ಈ ಥೀಟಾಗೂ ನೋಡ್ರಿ, ಇಲ್ಲಿ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್, ವೆರಿ ಇಂಪಾರ್ಟೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ಇಲ್ಲಿ ಥೀಟಾ ಇಸ್ ದ angle between direction of magnetic field and area vector which is n cap. ಸರ್ ಇಲ್ಲಿ ಮತ್ತೆ ಇದು ಒನ್ ಹೆಂಗಾಯ್ತು ಅಂತ ಕೇಳಿದ್ರೆ ನೋಡ್ರಿ, ವೆರಿ ಸಿಂಪಲ್. ಈ ಏರಿಯಾಗೆ ನೋಡ್ರಿ, ಈ ಏರಿಯಾಗೆ ಎನ್ ಕ್ಯಾಪ್ ಈ ಕಡೆ ಇರುತ್ತಾ. ಸೊ ಈ ಪ್ಲೇನ್ ಅಲ್ಲಿ ಇಟ್ಕೊಂಡ್ರೆ, ಪ್ಲೇನ್ ಆಫ್ ದ ಬೋರ್ಡ್ ಮೇಲೆ ಇಟ್ಕೊಂಡ್ರೆ ಎನ್ ಕ್ಯಾಪ್ ನನ್ ಕಡೆ ಇರುತ್ತೆ. ಹಾಗಾಗಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಎನ್ ಕ್ಯಾಪ್ ನನ್ ಕಡೆ ಇರುತ್ತೆ ನೋಡಿ. ಎನ್ ಕ್ಯಾಪ್ ಮಧ್ಯ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಇರುತ್ತೆ. ಹಾಗಾಗಿ ಇಲ್ಲಿ ಸೈನ್ 90 1 ಬರುತ್ತೆ. ಸಪೋಸ್ ಏನಾದ್ರು ಟರ್ನ್ ಮಾಡಿದ್ರೆ ಕಾಯಿಲ್ ಅನ್ನ, ಅವಾಗ ಥೀಟಾ ಚೇಂಜ್ ಆಗ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ದಟ್ ಟಾರ್ಕ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟಾರ್ಕ್ ಅನೆ ರೆಕ್ಟ್ಯಾಂಗ್ಯುಲರ್ ಲೂಪ್. ಇಷ್ಟು ಬರೀಬೇಕಾಗ್ತದೆ. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ಓಕೆ, the next question is number 5. Write neat label diagram and explain the working of moving coil galvanometer or give the theory of moving coil galvanometer. ಎರಡು ತರನು ಕೇಳ್ತಾರೆ, ಎರಡು ತರನು ಗೊತ್ತಿರಬೇಕು. ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ ನೋಡ್ರಿ, ಈ ತರ ಇರುತ್ತೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಇದೇ ತರನೇ ಬರೀರಿ, ಇದು ಬಹಳ ಈಸಿ ನೋಡ್ರಿ. ಈ ಕಡೆ ಮ್ಯಾಗ್ನೆಟ್ ಇರುತ್ತೆ, ಈ ತರನೇ ಬರಿಬೇಕು ಮ್ಯಾಗ್ನೆಟ್ಸ್ ಗಳನ್ನ. ಆಮೇಲೆ ಒಂದ್ ಕಡೆ ನಾರ್ತ್ ಪೋಲ್, ಇನ್ನೊಂದ್ ಕಡೆ ಸೌತ್ ಪೋಲ್. ಇಲ್ಲೇನ್ ಮಾಡ್ತೀರಾ, ಕಾಯಿಲ್ ಅನ್ನ ಹಿಡಿತೀರಾ. ಕಾಯಿಲ್ ಹೇಗಿರುತ್ತೆ ಅಂದ್ರೆ, ಒಂದು ಸಿಲಿಂಡರ್ ಮೇಲೆ ಕಾಯಿಲ್ ಅನ್ನ ಸುತ್ತಿರ್ತಾರೆ. ಇಲ್ಲಿ ಬರೀತೀನಲ್ಲ, ಇದು ಕಾಯಿಲ್ ಈ ತರ ಸುತ್ತಿರ್ತಾರೆ. ನಾರ್ತ್ ಪೋಲ್ ಇಂದ ಯಾವಾಗ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಬರುತ್ತೆ. ಇದು ಸಿಲಿಂಡ್ರಿಕಲ್ ಇರೋದ್ರಿಂದ ಆಲ್ವೇಸ್ ವಿ ಗೆಟ್ ರೇಡಿಯಲ್
ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರನೇ ಬರೀಬೇಕು. ಆಮೇಲೆ ಒಂದು ಹೇರ್ ಸ್ಪ್ರಿಂಗ್ ಇರುತ್ತೆ, ಸಣ್ಣದೊಂದು ಹೇರ್ ಸ್ಪ್ರಿಂಗ್ ಇರುತ್ತೆ. ಆಮೇಲೆ ಇದಕ್ಕೆ ಒಂದು ಪಿವೋಟೆಡ್ ಪಾಯಿಂಟ್ ಒಂದು ಪಾಯಿಂಟರ್ ನ ಹಾಕ್ತಾರೆ. ಇಲ್ಲಿ ಸ್ಕೇಲ್ ಇರುತ್ತೆ. ಇದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್. ಲೇಬಲ್ ಮಾಡಿ. ಲೇಬಲ್ ಇಲ್ಲಿದೆ ನೋಡಿ. ಎಸ್ ಪಿ ಅಂದ್ರೆ ಸ್ಪ್ರಿಂಗ್, ಇದು ಕಾಯಿಲ್. ಕಾಯಿಲ್ ಈಸ್ wounded ಓವರ್ ಎ ಸಿಲಿಂಡ್ರಿಕಲ್ ಮೆಟಲ್. ಆಮೇಲೆ ಇದು ಪಿವೋಟೆಡ್ ಪಾಯಿಂಟ್. ಇದು ಇದೆ ಈ ಸಾಫ್ಟ್ ಐರನ್ ಮೇಲೆ ಏನ್ ಮಾಡಿರ್ತಾರೆ, ಕಾಯಿಲ್ ನ ಸುತ್ತಿರ್ತಾರೆ. ಸಾಫ್ಟ್ ಐರನ್ ಕೋರ್ ಅಂತ ಕರೀತಾರೆ. ಆಮೇಲೆ ಇದು ಯೂನಿಫಾರ್ಮ್ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ತರ ಇದ್ರೆ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದು ಎರಡು ಪರ್ಮನೆಂಟ್ ಮ್ಯಾಗ್ನೆಟ್. ಸೊ ಇದು ಸ್ಕೇಲ್, ಇದು ಪಾಯಿಂಟ್. ಇಷ್ಟು ಲೇಬಲ್ ಡಯಾಗ್ರಾಮ್ ಬರೀಬೇಕು. ನೋಡ್ರಿ ಇದನ್ನ ಒಂದ್ಸತಿ ಹೇಳ್ಬಿಡ್ತೀನಿ ಹೇಗಿರುತ್ತೆ. ನಮ್ಗೆ ಇದು ಆಕ್ಚುಲಿ ಫ್ರಂಟ್ ವ್ಯೂ ಕಾಣ್ತದೆ. ನಿಮಗೆ ಒಂಚೂರು ಸೈಡ್ ವ್ಯೂ ಇಂದ ನೋಡಿದ್ರೆ ಇಲ್ಲಿ ನೋಡ್ರಿ ಈ ಡಯಾಗ್ರಾಮ್ ಅಲ್ಲಿ ನಾವು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಇದು ನಮ್ಗೆ ಗೊತ್ತಾಗುತ್ತೆ. ಸ್ಕೇಲು, ಇದು ಪಾಯಿಂಟರ್ ಗೊತ್ತಾಗುತ್ತೆ. ಇದೆ ನೋಡ್ರಿ ಈ ತರ ಕಾಣುತ್ತೆ ನಮ್ಗೆ ಮ್ಯಾಗ್ನೆಟ್ಸ್. ಈ ತರ ನಮಗೆ ಫ್ರಂಟ್ ಇಂದ ಕಾಣಲ್ಲ, ಸೈಡ್ ಒಂಚೂರು ಸೈಡ್ ಇಂದ ನೋಡಿದ್ರೆ ಈ ತರ ನೋಡ್ರಿ. ಇದು ನೋಡ್ರಿ ಇಲ್ಲಿ ಸಿಲಿಂಡರ್ ಪೂರ್ತಿ ಕಾಣುತ್ತೆ. ಇಟ್ ಈಸ್ ದ ಸಿಲಿಂಡರ್. ಇದಿದೆಯಾ, ಇದು ಸಿಲಿಂಡರ್. ಆಮೇಲೆ ಇದು ನೋಡ್ರಿ, ಇದು ಹೇರ್ ಸ್ಪ್ರಿಂಗ್. ಇದು ಕಾಣಿಸ್ತಿದ್ಯಾ? ಸೊ ದಿಸ್ ಅವರ್ ಹೇರ್ ಸ್ಪ್ರಿಂಗ್. ದಿಸ್ ದ ಹೇರ್ ಸ್ಪ್ರಿಂಗ್. ಇದು ಬಹಳ ಸಣ್ಣ ಇರ್ತದೆ. ಸೊ ಇದು ಈ ಬ್ರೌನ್ ಕಲರ್ ಏನ್ ಕಾಣ್ತಿದೆ, ಇದೆ ಕಾಯಿಲ್. ಈ ಸಿಲಿಂಡರ್ ಮೇಲೆ ಸುತ್ತಿರ್ತಾರೆ ಕಾಯಿಲ್ ಅನ್ನ. ಇದು ಮ್ಯಾಗ್ನೆಟ್ಸ್ ದಟ್ ಪ್ರೊಡ್ಯೂಸಸ್ ರೇಡಿಯಲ್ ಮ್ಯಾಗ್ನೆಟ್. ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಬಂದು ಈ ತರ ಹೋಗ್ತದೆ. ಇಲ್ಲೂ ಬೇಕಾದ್ರೆ ನೋಡ್ಬೋದು ನೋಡ್ರಿ. ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದಿಸ್ ರೆಡ್ ಕಲರ್ ಈಸ್ ಹೇರ್ ಸ್ಪ್ರಿಂಗ್. ಓಕೆ. ಆಮೇಲೆ ಇದು ಸಿಲಿಂಡರ್. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಪೋರ್ಷನ್ ಅಲ್ಲಿ, ದಟ್ ಈಸ್ ದ ಕಾಯಿಲ್. ಆಕ್ಚುಲಿ ಇದೇ ಕಾಯಿಲ್. ದಿಸ್ ದ ಕಾಯಿಲ್. ಓಕೆ. ಈ ಕಡೆನೇ ಹೇರ್ ಸ್ಪ್ರಿಂಗ್ ಇದೆ ನೋಡಿ. ಇಲ್ಲಿ ನೋಡ್ರಿ ಪೋಲ್ ಪೀಸಸ್ ಆಫ್ ಮ್ಯಾಗ್ನೆಟ್. ಇಲ್ಲೊಂದಿದೆ ಪೋಲ್ ಪೀಸ್, ಮತ್ತೆ ಪಾಯಿಂಟರ್ ಈ ಕಡೆ. ಓಕೆ. ಈ ರೀತಿ ಇರುತ್ತೆ ನಮಗೆ ಜಸ್ಟ್ ಫ್ರಂಟ್ ವ್ಯೂ ಅನ್ನ ತೋರಿಸಿದಾರೆ ಅಷ್ಟೇ ಇದರಲ್ಲಿ. ಓಕೆ. ಸೊ ದಿಸ್ ಆಲ್ ಅಬೌಟ್ ದ ಡಯಾಗ್ರಾಮ್. ಹೋಪ್ ನಿಮ್ಗೆ ಡಯಾಗ್ರಾಮ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಇದನ್ನೇ ಕಾಪಿ ಮಾಡಿ ಅಷ್ಟೇ. ನೆಕ್ಸ್ಟ್ ಏನ್ ಬರಿಬೇಕಿದ್ರದ್ದು ವರ್ಕಿಂಗ್ ಬರಿಬೇಕು. ಇದು ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂತಂದ್ರೆ ನಾವು ಹಿಂದಿನ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ನೋಡ್ರಿ. ಕಾಯಿಲ್ ಇದೆ, ಮ್ಯಾಗ್ನೆಟ್ ಇದೆ, ಮತ್ತೆ ಈ ಕಾಯಿಲ್ ಮೂಲಕ ಕರೆಂಟ್ ನ ಪಾಸ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್, ಟಾರ್ಕ್, ಅಂಡ್ ಇಟ್ಸ್ ಗೋಯಿಂಗ್ ಟು ರೊಟೇಟ್ ಆಗುತ್ತೆ. ಎಷ್ಟು ರೊಟೇಟ್ ಆಗುತ್ತೆ? ಟಾರ್ಕ್ ಅಷ್ಟು ರೊಟೇಟ್ ಆಗುತ್ತೆ. ಅದನ್ನೇ ಬರಿಬೇಕು. ವರ್ಕಿಂಗ್ ಪ್ರಿನ್ಸಿಪಲ್ ಏನಂತಂದ್ರೆ ವೆನ್ ಎ current carrying coil placed in a magnetic field, uniform magnetic field, experience a torque and rotate. ಬರೀಬೇಕು. ಸೊ ವರ್ಕಿಂಗ್ ಬರೀರಿ. ವರ್ಕಿಂಗ್ ಸೊ ಇದೆ. ಅಥವಾ ನಾವಿಲ್ಲಿ ಏನ್ ಮಾಡ್ಬೇಕು, ಥಿಯರಿ ಅಲಾಂಗ್ ವಿತ್ ಥಿಯರಿ ಬರ್ಕೊಂಡ್ಬಿಟ್ರೆ ಬೆಸ್ಟ್. ಈಗ ಏನ್ ಮಾಡೋಣ, ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ ಈಸ್ ಆಸ್ ಶೋನ್ ಇನ್ ಫಿಗರ್ ಅಂತ ಬರೆದು ಮುಂದಕ್ಕೆ ಥಿಯರಿ ಬರೆಯೋಣ. ಥಿಯರಿ ಇಲ್ಲೇನಾಗುತ್ತೆ, ಕರೆಂಟ್ ಪಾಸ್ ಮಾಡಿದ್ರೆ ಕಾಯಿಲ್ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಈ ಸೈಡ್ ರೊಟೇಟ್ ಆಗುತ್ತೆ. ಆದ್ರೆ ಸ್ಪ್ರಿಂಗ್ ಏನಾಗುತ್ತೆ, ಟ್ವಿಸ್ಟ್ ಆಗುತ್ತೆ. ಸ್ಪ್ರಿಂಗ್ ಗಿವ್ಸ್ ಕೌಂಟರ್ ಟಾರ್ಕ್. ಸೊ ಇದು ರೊಟೇಟ್ ಆಗೋದಕ್ಕೆ ಕಾರಣ ಟಾರ್ಕ್, ರೊಟೇಟಿಂಗ್ ಟಾರ್ಕ್ ಎಷ್ಟಿರುತ್ತೆ, NPIA ಇರುತ್ತೆ. ಕೌಂಟರ್ ಟಾರ್ಕ್ ಬೈ ದ ಸ್ಪ್ರಿಂಗ್ ಇಸ್ ಗಿವನ್ ಬೈ K ಇಂಟು ಥೀಟಾ. ಅಟ್ ಈಕ್ವಲಿಬ್ರಿಯಂ ಎಷ್ಟು ಈ ಕಡೆ ರೊಟೇಟ್ ಆಗುತ್ತೋ ಅಷ್ಟು ಆ ಕಡೆ ರೊಟೇಟ್ ಆಗುತ್ತಾ ಇರುತ್ತೆ. ಸ್ಪ್ರಿಂಗ್ ಟ್ವಿಸ್ಟ್ ಆಗ್ತಾ ಇರುತ್ತೆ. ಅಟ್ ಈಕ್ವಲಿಬ್ರಿಯಂ ರೊಟೇಟಿಂಗ್ ಟಾರ್ಕ್ ಮತ್ತೆ ಕೌಂಟರ್ ಟಾರ್ಕ್ ಎರಡು ಈಕ್ವಲ್ ಆಗುತ್ತೆ. ವೆನ್ ದ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಕಾಯಿಲ್ ಏನಾಗುತ್ತೆ, ಎಕ್ಸ್ಪೀರಿಯನ್ಸ್ ಅ ಟಾರ್ಕ್ ಇಸ್ ಗಿವನ್ ಬೈ ಟೌ ಇಸ್ ಈಕ್ವಲ್ ಟು N ನಂಬರ್ ಆಫ್ ಟರ್ನ್ಸ್ NPIA. ಇಲ್ಲಿ ನೋಡ್ರಿ, ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನೀನ್ ಯಾವ ಆಂಗಲ್ ತಗೊಂಡ್ರು, ಯಾವ ಡೈರೆಕ್ಷನ್ ಅಲ್ಲಿ ತಗೊಂಡ್ರು ಥೀಟಾ 90 ಡಿಗ್ರಿ ಬರುತ್ತೆ. ಅಲ್ಲಿಗೆ NBIA sin 90 ಆಗುತ್ತೆ. ಒಂದು. ನೆಕ್ಸ್ಟ್ ಏನಾಗುತ್ತೆ, at equilibrium torque by the magnetic field is equal to counter torque by the coil. Counter torque by the coil. ಅಲ್ಲಿಗೆ NBIA is equal to what is the counter torque by the coil? K theta. ಇಲ್ಲಿ ನೀವು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಏನ್ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ N ಅಂದ್ರೆ ಏನು, P ಅಂದ್ರೆ ಏನು, I ಅಂದ್ರೆ ಏನು, A ಅಂದ್ರೆ ಏನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಜೊತೆಗೆ K ಅಂದ್ರೆ ಏನಿಲ್ಲಿ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಸ್ಪ್ರಿಂಗ್. ಅದ ಆಕ್ಚುಲಿ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್ ಅಂತ ಕರಿತೀವಿ. ರೀಸ್ಟೋರಿಂಗ್ ಟಾರ್ಕ್ ಪರ್ ಯೂನಿಟ್ ಟ್ವಿಸ್ಟ್ ಅಂತ ಕರಿತೀವಿ. ಥೀಟಾ ಅಂದ್ರೆ ಡಿಫ್ಲೆಕ್ಷನ್ ಶೋನ್ ಬೈ ದ ಪಾಯಿಂಟ್. ಈಗ ಎರಡನ್ನು ಈಕ್ವೇಟ್ ಮಾಡಿ ನಿಮ್ಗೆ I is equal to ಏನ್ ಬರುತ್ತೆ, K ಇಂಟು ಥೀಟಾ ಡಿವೈಡೆಡ್ ಬೈ NPA. ಇಷ್ಟು ಕಾನ್ಸ್ಟೆಂಟ್ಸ್.
K constant for a given spring, N is constant, B is constant. ಹಾಗಾದ್ರೆ I proportional to theta. As the current increases, theta increases. So we can read the current directly using ಗ್ಯಾಲೋನೋಮೀಟರ್. I proportional to theta. ಇಷ್ಟನ್ನ ಬರೀಬೇಕು ಕೇಳಿದ್ರೆ 5 ಮಾರ್ಕ್ಸ್ಗೆ. ಓಕೆ, ಸಾಕಿಷ್ಟು. It's more than enough. Okay, now can we take the next question? Okay, next question is a numerical problem. Okay, question number 6 ಏನ್ ಹೇಳ್ತದೆ ಅಂದ್ರೆ, an electron beam is passed through a magnetic field of 2 into 10⁻⁻³ Tesla and an electric field of 3 into 10⁻⁴ volt per meter. ಇಲ್ಲೇನಿದೆ, ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ ಬೀಮ್ ಇದೆ, ಅದನ್ನ ಯಾವ್ದ್ರ ಮೂಲಕ ಪಾಸ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ 2 into 10⁻⁻³ ಟೆಸ್ಲಾ, ಜೊತೆಗಲ್ಲೇನಿದೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ 3 into 10⁻⁻⁴ ವೋಲ್ಟ್ ಪರ್ ಮೀಟರ್. ಬೋತ್ ಆರ್ ಆಕ್ಟಿಂಗ್ ಸೈಮಲ್ಟೇನಿಯಸ್ಲಿ, ಅಂದ್ರೆ ಎರಡೂ ಪ್ರೆಸೆಂಟ್ ಇದೆ. ನೆಕ್ಸ್ಟ್, ದ ಪಾತ್ ಆಫ್ ಎನ್ ಎಲೆಕ್ಟ್ರಾನ್ ರಿಮೇನ್ ಅನ್ಡಿವಿಯೇಟೆಡ್, ಅಂದ್ರೆ ಎಲೆಕ್ಟ್ರಾನು ಬೀಮ್ ಹೇಗ್ ಬಂತೋ ಹಾಗೆ ಹೋಗ್ತದೆ. ಲೆಟ್ ಮಿ ಟೇಕ್ ಲೈಕ್ ದಿಸ್, ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಇನಿಷಿಯಲಿ ಅಂಡ್ ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. ಈ ರೀಜನ್ ಅಲ್ಲಿ ಎಂಟರ್ ಆಗುತ್ತೆ, ಅವಾಗ್ಲೂ ಕೂಡ ಎಲೆಕ್ಟ್ರಾನ್ ಡಿವಿಯೇಟ್ ಆಗ್ದಂಗೆ ಸ್ಟ್ರೈಟೇ ಹೋಗ್ತಾ ಇದೆ. ಎಲೆಕ್ಟ್ರಾನ್ ಮೂವಿಂಗ್ ಅನ್ಡಿವಿಯೇಟೆಡ್ ಅಂತ, ಅನ್ಡಿವಿಯೇಟೆಡ್ ವೆಲಾಸಿಟಿ is not has not changed. Now calculate, ಏನ್ ಕೇಳಿದ್ರೆ ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ಸ್ ಅಂತೆ. ಇಲ್ಲೇನಾಗುತ್ತೆ, ಆದ್ರೆ ಸ್ಪೀಡ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಡಿವಿಯೇಟ್ ಆಗಿಲ್ಲ ಅಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಬರ್ತಿತ್ತು ಅಷ್ಟೇ ಸ್ಪೀಡ್ ಅಲ್ಲಿ ಹೋಗ್ತದೆ. ಇನ್ ದ ರೀಜನ್ ಕಂಟೈನ್ಸ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲೇನಾಗುತ್ತೆ, ಒಂದು ಅಬ್ಸರ್ವ್ ಮಾಡ್ಬೇಕು, ಏನಂತಂದ್ರೆ ಯಾವಾಗ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎರಡರಲ್ಲೂ ಎಂಟ್ರಿ ಆಗುತ್ತೋ, ಇಟ್ ಶುಡ್ ಎಕ್ಸ್ಪೀರಿಯನ್ಸ್ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಎರಡು ಏನಾಗಿದೆ, ಈಕ್ವಲ್ ಇದೆ ಅಂತ. ಯಾಕೆ ಈಕ್ವಲ್ ಇದೆ ಅಂತ ಹೆಂಗ್ ಗೊತ್ತಾಯ್ತಂದ್ರೆ, ಬಿಕಾಸ್ ಅನ್ಡಿವಿಯೇಟೆಡ್ ಅಂತ ಗೊತ್ತಾರೆ. ಫೋರ್ಸ್ ಆನ್ ಮ್ಯಾಗ್ನೆಟಿಕ್ ಫೋರ್ಸ್ ಮತ್ತೆ ಎಲೆಕ್ಟ್ರಿಕ್ ಫೋರ್ಸ್ ಎರಡು ಈಕ್ವಲ್ ಆದಾಗ ಮಾತ್ರ ಅದು ಡಿವಿಯೇಟ್ ಆಗದಿರಕ್ ಸಾಧ್ಯ. ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಈ ಕಾನ್ಸೆಪ್ಟ್ ಅನ್ನ ತಗೊಳ್ಳಿ. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೋರ್ಸ್? ಕ್ಯೂ ವಿ ಬಿ ಸೈನ್ ಥೀಟಾ ಇದೇ ಇರೋದು ಈಗ ಹಬ್ಬ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೋರ್ಸ್ ಎಷ್ಟಿರುತ್ತೆ, ಇ ಇಂಟು ಕ್ಯೂ ಇರುತ್ತೆ. ಸೊ ಕ್ಯೂ ಆನ್ ಬೋತ್ ಸೈಡ್ಸ್ ಗೆಟ್ಸ್ ಕ್ಯಾನ್ಸಲ್ಸ್. ಇಲ್ಲಿ ಥೀಟಾ ಎಷ್ಟು ಹಾಕೊಳ್ಳೋದು ನೋಡ್ರಿ, ಇಲ್ಲಿ ಏನಾಗಿರ್ಬೇಕು, ಸಪೋಸ್ ಹಿಂಗ್ ತಗೊಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಎರಡು ಪ್ಲೇಟ್ ಇದೆ, ದೇರ್ ಆರ್ ಟೂ ಪ್ಲೇಟ್ಸ್, ಒನ್ ಕಂಟೈನ್ ಪಾಸಿಟಿವ್ ಚಾರ್ಜಸ್ ಆನ್ ದ ಇನ್ನರ್ ಸೈಡ್, ಅನದರ್ ಒನ್ ಕಂಟೈನ್ ನೆಗೆಟಿವ್ ಚಾರ್ಜ್. ಇನ್ನರ್ ಸೈಡ್ ಅಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಹಾಗಾಗಿ ದಿಸ್ ಈಸ್ ದ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡೌನ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ದಿಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸಪೋಸ್ ಎಲೆಕ್ಟ್ರಾನ್ ಬಂತಂದ್ರೆ ದ ಎಲೆಕ್ಟ್ರಾನ್ ಇಸ್ ಮೂವಿಂಗ್ ಲೈಕ್ ದಿಸ್, ಎಷ್ಟೋ ಸ್ಪೀಡ್ ಅಲ್ಲಿ ಬರುತ್ತೆ. ಇದರಲ್ಲಿ ಎಂಟರ್ ಆಗಿದ ತಕ್ಷಣ ಯಾವ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಬಿಕಾಸ್ ಇಟ್ ಎಕ್ಸ್ಪೀರಿಯನ್ಸ್ಡ್ ಎಲೆಕ್ಟ್ರಿಕ್ ಫೋರ್ಸ್. ಅದೇ ರೀಜನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ್ಲೂ ಅದು ಡಿವಿಯೇಟ್ ಆಗಬಾರ್ದಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಶುಡ್ ಬಿ ಇನ್ ಟು ದ ಬೋರ್ಡ್ ಇದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಒಳಗಡೆ ಇದೆ, ಚಾರ್ಜ್ ಬಂತು, ಎಲೆಕ್ಟ್ರಾನ್ ಬಂತು, ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಯಾವ ಕಡೆ ಡಿವಿಯೇಟ್ ಆಗುತ್ತೆ, ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಈ ಕಡೆ ಡಿವಿಯೇಟ್ ಆಗ್ಬೇಕು. ಇಟ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಮ್ಯಾಗ್ನೆಟಿಕ್ ಫೋರ್ಸ್. ನೋಡ್ರಿ, ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಈ ಕಡೆ ಇರುತ್ತೆ. ನಾವು ಏನ್ ಮಾಡ್ಬೇಕಂದ್ರೆ, ಹಿಯರ್ ವಿ ಹ್ಯಾವ್ ಟು ಯೂಸ್ ಮ್ಯಾಗ್ನೆಟಿಕ್ ಫೋರ್ಸ್ ನ ಡೈರೆಕ್ಷನ್ ಬೇಕಂದ್ರೆ ನಾವೇನ್ ಮಾಡ್ಬೇಕು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡ್ಬೇಕು. ಅದು ಡೌನ್ ವರ್ಡೇ ಬರುತ್ತೆ. ಸೊ ಅಪ್ವರ್ಡ್ ಎಲೆಕ್ಟ್ರಿಕ್ ಫೋರ್ಸ್ ಬರುತ್ತೆ. ಅದ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದಕ್ಕೆ ಯಾವ ರೂಲ್ ಬೇಕಾಗಿಲ್ಲ, ಯಾಕಂದ್ರೆ ಪಾಸಿಟಿವ್ ಪ್ಲೇಟ್ ಕಡೆ ಡಿವಿಯೇಟ್ ಆಗುತ್ತೆ. ಏನಾದ್ರೂ ಅದು ಸ್ಟ್ರೈಟ್ ಹೋಗ್ತಿದೆ ಅಂತ ಅಂದ್ರೆ ಅದು ಅಪ್ವರ್ಡ್ ಹೋಗಿಲ್ಲ, ಡೌನ್ವರ್ಡ್ ಹೋಗ್ತಿದಿಲ್ಲ, ಸ್ಟ್ರೈಟ್ ಹೋಗ್ತಿದೆ ಅಂದ್ರೆ ಅನ್ಡಿವಿಯೇಟೆಡ್ ಇದೆ ಅಂತ ಅಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಮತ್ತೆ ಮ್ಯಾಗ್ನೆಟಿಕ್ ಫೋರ್ಸ್ ಎರಡು ಈಕ್ವಲ್ ಆಗ್ಬೇಕು. ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆದ ಬೋರ್ಡ್ ಇದ್ದಾಗ ಥೀಟಾ ಎಷ್ಟಾಗಿರುತ್ತೆ, ಡೆಫಿನೆಟ್ಲಿ 90 ಡಿಗ್ರಿ. ಈ ಅರೇಂಜ್ಮೆಂಟ್ ಇದ್ರೆ ಮಾತ್ರ ಎಲೆಕ್ಟ್ರಾನ್ ಕ್ಯಾನ್ ಗೋ ವಿತೌಟ್ ಡಿವಿಯೇಷನ್. ಹಾಗಾಗಿ ಇಲ್ಲಿ ಸೈನ್ ಥೀಟಾ 90 ಆಗುತ್ತೆ. ಅಲ್ಲಿ ಉಳಿಯೋದು ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವಿ ಬಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇ ಅಷ್ಟೇ ಉಳ್ಕೊಳ್ಳುತ್ತೆ. ನೀವೇ ಬೇಕಾರದೇನೋ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್, ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಕ್ಯಾನ್ ಬಿ ರಿಟನ್ ಆಸ್ ಇ ಬೈ ವಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದನ್ನ ನಾವು ಈ ತರ ಈಗ ಏನ್ ಹೇಳ್ತಾ ಇದನ್ನ ವೆಲಾಸಿಟಿ ಸೆಲೆಕ್ಟರ್ ಅಂತ ಕರೀತಾರೆ. ಇಟ್ಸ್ ಕಾಲ್ಡ್ ವೆಲಾಸಿಟಿ ಸೆಲೆಕ್ಟರ್. ವೆಲಾಸಿಟಿ ನೋಡಿ ಸೆಲೆಕ್ಟ್ ಮಾಡ್ತದ. ಓಕೆ, ಸಪೋಸ್ ಏನಾದ್ರು ವೆಲಾಸಿಟಿ ಈ ವೆಲಾಸಿಟಿಗಿನ್ನ ಬೇರೆ ಇದ್ರೆ, ರೇಷಿಯೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟು ವೆಲಾಸಿಟಿ ಇದ್ರೆ ಏನಾಗುತ್ತೆ, ಡಿವಿಯೇಟ್ ಆಗದಂಗೆ ಸ್ಟ್ರೈಟ್ ಹೋಗುತ್ತೆ. ಸಪೋಸ್
ವೆಲಾಸಿಟಿ ಬೇರೆನೇ ಇದ್ರೆ ಅಂದ್ರೆ ಇ ಬೈ ಬಿ ರೇಷಿಯೋಗೆ ಈಕ್ವಲ್ ಇಲ್ಲದೆ ಹೋದ್ರೆ ಇಲ್ಲ ಎಲೆಕ್ಟ್ರಿಕ್ ಫೋರ್ಸ್ ಜಾಸ್ತಿ ಆಗುತ್ತೆ, ಇಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ ಆಗುತ್ತೆ. ಎಲೆಕ್ಟ್ರಿಕ್ ಫೋರ್ಸ್ ಜಾಸ್ತಿ ಆದ್ರೆ ಅದು ಅಪ್ವರ್ಡ್ ಔಟ್ ಹೋಗುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಜಾಸ್ತಿ ಆದ್ರೆ ಡೌನ್ವರ್ಡ್ ಬಂದ್ಬಿಡುತ್ತೆ, ಸ್ಟ್ರೈಟ್ ಹೋಗಲ್ಲ. ಓಕೆ, ವೆಲಾಸಿಟಿ ಸೆಲೆಕ್ಟ್ ಅಂತ ಅದ್ರ ಮೇಲೆ ಪ್ರಾಬ್ಲಮ್ ಇದು ನಿಮಗೆ ಮುಂಚೆನೆ ಗೊತ್ತಿದ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ. ಈ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ 3.4 ಇಂಟು 10⁴ ವೋಲ್ಟ್ ಪರ್ ಮೀಟರ್, ಮ್ಯಾಗ್ನೆಟಿಕ್ ಫೀಲ್ಡ್ 2 ಇಂಟು 10⁻³ ಹಾಗಾದ್ರೆ ಅದರ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕಂಡುಹಿಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1.7 ಇಂಟು 10⁷ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದು ಒಂದು ಕ್ವಶನ್. ಅದ್ರಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ, ವೆಲಾಸಿಟಿ ಆಯ್ತು, ಇಲ್ಲಿ ತನಕ ಆಯ್ತು. ಈಗ ಏನಾದ್ರೂ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ರಿಮೂವ್ಡ್ ದೆನ್ ವಾಟ್ ವಿಲ್ ಬಿ ದ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಅಂತ ಕೇಳ್ತಾರೆ. ಈಗ ಏನ್ ಮಾಡ್ತೀನಿ, ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ರಿಮೂವ್ ಮಾಡ್ಬಿಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ರಿಮೂವ್ ಮಾಡಿ, ರಿಮೂವ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್, ಪ್ಲೇಟ್ಸ್ ಎಲ್ಲ ತೆಗೆದ್ಬೇಡ, ಅವಶ್ಯಕತೆ ಇಲ್ಲ. ಹಾಗಾಗಿ ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಎಲೆಕ್ಟ್ರಿಕ್ ಫೋರ್ಸ್, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಓನ್ಲಿ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ 90 ಡಿಗ್ರಿ ಇರೋದ್ರಿಂದ when theta is equal to 90 degree ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅವಾಗ ಚಾರ್ಜ್ ಎಕ್ಸ್ಪೀರಿಯನ್ಸ್ ಓನ್ಲಿ ಮ್ಯಾಗ್ನೆಟಿಕ್ ಫೋರ್ಸ್, ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಓವರ್ ಹಿಯರ್. ಸೊ ಅದೇನ್ ಮಾಡುತ್ತೆ, ಡಿವೇಟ್ ಆಗುತ್ತೆ. ಡಿವೇಟ್ ಆಗಿ ಇದು ಹಿಂಗೆ ರೌಂಡ್ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲೇ ರೌಂಡ್ ಹೊಡಿಯುತ್ತೆ ಅರೌಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ಸ್ಟಾರ್ಟ್ಸ್ ಸರ್ಕ್ಯುಲೇಟಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ನಾವು ಅದ್ರದ್ದು ರೇಡಿಯಸ್ ಕಂಡುಹಿಡಿಬೇಕು. ಆಲ್ರೆಡಿ ನಮಗೆ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಗೊತ್ತು, ಏನು mv/qb ಅಂತ. ಸೊ r is equal to ಮಾಸ್ ಆಫ್ ಎಲೆಕ್ಟ್ರಾನ್ ಹಾಕೊಳ್ಳಿ 1.6 ಮಾಸ್ ಆಫ್ ಎಲೆಕ್ಟ್ರಾನ್ 9.1 ಇಂಟು 10⁻³ kg ಇಂಟು ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಇಲ್ಲಿ ಬಂದಿರುತ್ತಲ್ಲ ಇದನ್ನೇ ಹಾಕೊಳ್ಳಿ 1.7 ಇಂಟು 10⁻⁷ ಇಂಟು mv ಆಯ್ತಲ್ವಾ, q ಡಿವೈಡೆಡ್ ಬೈ ಬರೀ ಎಲೆಕ್ಟ್ರಾನ್ ಒಂದೇ ಇದ್ರೆ 1.6 ಇಂಟು 10⁻⁹ ಕೂಲಮ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೆಸೆಂಟ್ ಇದೆ 2 ಇಂಟು 10⁻⁻3. ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಹಿಂದಿನ ವಿಡಿಯೋದಲ್ಲಿ ನೋಡಿ, ಇದನ್ನ ನಾನು ಡಿರೈವ್ ಮಾಡಿದ್ದೀನಿ. ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ಗೆ ಯಾವಾಗ ರೇಡಿಯಸ್ ಸರ್ಕ್ಯುಲರ್ ಪಾತ್ ಇರುತ್ತೆ ಮತ್ತು ಅದರ ರೇಡಿಯಸ್ ಏನಂತೇಳಿ. ಸೊ ಇಲ್ಲಿ ನಾವು ಡೈರೆಕ್ಟ್ ಫಾರ್ಮುಲಾ ತಗೊಳ್ತೀವಿ ಈ ಸ್ಟೇಜಲ್ಲಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನ್ಯೂಮರೇಟರ್ 15.47 ಇಂಟು 10⁻⁻24 ಡಿವೈಡೆಡ್ ಬೈ ಡಿನಾಮಿನೇಟರ್ 1.6 ಇಂಟು 2 ಮಾಡಿದ್ರೆ 3.2 ಇಂಟು 10⁻⁻22 ಬರುತ್ತೆ. ಸೊ ನೀವು ರೇಡಿಯಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ r ಇಸ್ ಈಕ್ವಲ್ ಟು ಡಿವೈಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 15/3.2 is 4.83 ಇಂಟು 10⁻⁻2 ಮೀಟರ್ ಅಥವಾ r is equal to 4.83 ಸೆಂಟಿಮೀಟರ್ ಬರುತ್ತೆ. ದಿಸ್ ಇಸ್ ದ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್. ಮೋಸ್ಟ್ಲಿ ಆನ್ಸರ್ ಅದೇ ಇದೆ ಅನ್ಕೊಂಡಿದ್ದೀನಿ, ಅವ್ರು ಹಾಗೆ ಕೊಟ್ಬಿಟ್ಟವ್ರು ನೋಡಿ. 4.8 ಇಂಟು 10⁻², ವೆಲಾಸಿಟಿ 1.7 ಇದೆ, ಇದು ರೇಡಿಯಸ್ 4.8 ಇದೆ. ನೀವು ಇದನ್ನೆಲ್ಲ ಕತೆ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಏನ್ ಮಾಡ್ತೀರಾ, ವೆಲಾಸಿಟಿ ಫಾರ್ಮುಲಾ ತಗೊಳ್ಳಿ, ರೇಡಿಯಸ್ ಫಾರ್ಮುಲಾ ತಗೊಳ್ಳಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್. ಡೈರೆಕ್ಟ್ ಆಗಿ ಕಂಡುಹಿಡ್ಕೊಳ್ಳಿ ಅಷ್ಟೇ. ಇದು ನಿಮ್ಗೆ ಹೇಳಿದಷ್ಟೇ ಯಾವ ತರ ಆಗುತ್ತೆ, ಏನಾಗುತ್ತೆ, ಚೇಂಜಸ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಈಸ್ ಆಲ್ಸೋ ಅ ನ್ಯೂಮೆರಿಕಲ್. ಎ ಸ್ಟ್ರೈಟ್ ವೈರ್ ಅಂತೆ, ಒಂದು ಸ್ಟ್ರೈಟ್ ವೈರ್ ಇದೆ ಅಂತೆ, ಲೆಂತ್ ಎಷ್ಟಿದೆ ಅಂತೆ π/2 ಮೀಟರ್, ಈಸ್ ಬೆಂಟ್ ಇಂಟು ಎ ಸರ್ಕ್ಯುಲರ್ ಶೇಪ್. ಓಕೆ, ಇಲ್ಲಿ ಬರ್ಕೊಂಡ್ ಬಿಡೋಣ. ಒಂದು ವೈರ್, ಸ್ಟ್ರೈಟ್ ವೈರ್, ಇದನ್ನ ಏನ್ ಮಾಡಿದ್ದಾರೆ, ಸರ್ಕಲ್ ರೀತಿ ಮಾಡಿದ್ದಾರೆ. ಇದನ್ನ ವೈರ್ನ ಬೆಂಡ್ ಮಾಡಿದ್ದಾರೆ. ಹಾಗಿದ್ರೆ ಇದರ ಲೆಂತ್ ಎಷ್ಟು, ಲೆಂತ್ ಆಫ್ ದ ವೈರ್ ಇಸ್ ಗಿವನ್ ಬೈ π/2 ಮೀಟರ್ ಅಂತೆ. ಇದೇನಾಗಿದೆ, ಇವಾಗ ಸರ್ಕ್ಯುಲರ್ ವೈರ್ ಆಗಿ ಕನ್ವರ್ಟ್ ಆಗಿದೆ. ಅದರ ರೇಡಿಯಸ್ ಎಷ್ಟಂತ ಈಸಿಯಾಗಿ ಕಂಡುಹಿಡಿಬಹುದು, ಯಾಕೆಂದ್ರೆ ಲೆಂತ್ ಆಫ್ ದ ವೈರ್ ಹ್ಯಾಸ್ ಬಿಕಮ್ ಸರ್ಕಂಫರೆನ್ಸ್. ಬೇಕಾಗುತ್ತೆ ರೇಡಿಯಸ್ ನೋಡುವ ಆಮೇಲೆ, ಸದ್ಯಕ್ಕೆ ಹಿಂಗಿರ್ಲಿ, ಇದು ಕರೆಕ್ಟ್ ಅಲ್ಲ. ಯಾಕೆಂದ್ರೆ ಲೆಂತ್ ಬಿಕಮ್ಸ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಓಕೆ, ನೆಕ್ಸ್ಟ್ ಓ ಇಸ್ ದ ಸೆಂಟರ್ ಅಂತೆ. ಓಕೆ, ಮೊನ್ನೆ ಬರ್ಕೊಂಡ್ ಬಿಡಿದೀನಿ. ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂಡ್ ಪಿ ಇಸ್ ದ ಪಾಯಿಂಟ್ ಆನ್ ಇಟ್ಸ್ ಆಕ್ಸಿಸ್. ಓಕೆ, ಇದನ್ನ ಈ ಶೇಪ್ ಬರ್ಕೊಳ್ಬೇಕಾಗಿತ್ತು. ರೈಟ್ ಲೈಕ್ ದಿಸ್. ಓಕೆ, ಇದನ್ನ ಏನಾದ್ರು ಚೇಂಜ್ ಮಾಡ್ಬೋದಾ ನೋಡುವ. ಇದನ್ನೇ ಆಗಲ್ಲ, ಹಾಗೆ ಇರ್ಲಿ. ಸೊ ಇಲ್ಲಿ ಸ್ವಲ್ಪ ಈ ತರ ಬರ್ಕೊಳ್ತೀನಿ ನೋಡಿ. ಆಕ್ಸಿಸ್ ಬರ್ಕೊಳ್ಬೇಕಲ್ಲ, ಇದೆ ಸೆಂಟರ್ ಓ ಅಂಡ್ ದಿಸ್ ಇಸ್ ದ ರೇಡಿಯಸ್ ಆರ್. ಸೊ ಪಿ ಅನ್ನೋದೇನು, ಪಾಯಿಂಟ್ ಆನ್ ದ ಆಕ್ಸಿಸ್. ಎಷ್ಟು ದೂರದಲ್ಲಿದೆ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 3 times ದ ರೇಡಿಯಸ್ ಫ್ರಮ್ ಓ. ಸೆಂಟರ್ ಇಂದ ಆಕ್ಸಿಸ್ ಮೇಲೆ ಒಂದು ಪಾಯಿಂಟ್ ತಗೊಳ್ಳಿ. ಇದೆಷ್ಟಿದೆ, ಸೆಂಟರ್ ಇಂದ ಪಾಯಿಂಟ್ 3 times
ರೇಡಿಯಸ್ ಇದೆಯಂತೆ. ಹಾಗಿದ್ರೆ ಆಮೇಲೆ ಏನಾಗಿದೆ, ಇದರಲ್ಲಿ ಕರೆಂಟ್ 1 ಆಂಪಿಯರ್ ಪಾಸ್ ಮಾಡಿ ಯಾವ್ದ್ರಲ್ಲಿ, ಕಾಯಿಲ್ ಅಲ್ಲಿ ಕರೆಂಟ್ 1 ಆಂಪಿಯರ್ 1 ಆಂಪಿಯರ್ ಹೋಗ್ತಾ ಇದೆ. ಡೆಫಿನೆಟ್ಲಿ ದಿಸ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ಸ್ O ಅಂಡ್ P. ಸೊ ಸೆಂಟ್ರಲ್ಲೂ ಕಂಡುಹಿಡಿಬೇಕು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ, P ಹತ್ರನು ಕಂಡುಹಿಡಿಬೇಕು. ನಾವು ನಮ್ಮ ಸ್ಟ್ಯಾಂಡರ್ಡ್ ಡಯಾಗ್ರಾಮ್ ಇಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ರೇಡಿಯಸ್ R ತಗೊಂಡಿದ್ದೀನಿ, ಸೆಂಟರ್ ಇಂದ ಪಾಯಿಂಟ್ P ಗಿರೋ ದೂರನ X ಅಂತ ತಗೊಂಡಿದ್ದೀನಿ ನಮ್ಮ ಡಿರೈವೇಶನ್ ಅಲ್ಲಿ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್, ಫಸ್ಟ್ ಅಟ್ ಎ ಡಿಸ್ಟೆನ್ಸ್ ಕಂಡುಹಿಡಿದ್ಬಿಡೋಣ ಅಥವಾ ಸೆಂಟರ್ ಕಂಡುಹಿಡಿಯೋಣ. ಓಕೆ, ಪಾಯಿಂಟ್ O ಅಂತ ಕೊಟ್ಟಾರಲ್ಲ, ಅಟ್ ದ ಸೆಂಟರ್ ಕಂಡುಹಿಡ್ಕೊಳ್ಳೋಣ, ಅಟ್ ದ ಸೆಂಟರ್. ಸೊ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಗಿವನ್ ಬೈ ವೆರಿ ಸಿಂಪಲ್ ಫಾರ್ಮುಲಾ, B is equal to mu naught Ni by 2R. ಅಲ್ಲಿಗೆ B is equal to mu naught is 4 pi into 10 raised to minus 7 into ನಂಬರ್ ಆಫ್ ಟರ್ನ್ಸ್ ಒಂದೇ ರೌಂಡ್ ಸುತ್ತಿರೋದು. ಕರೆಂಟ್ ಎಷ್ಟು ಹೋಗ್ತದೆ ಅದರಲ್ಲಿ, 1 ಆಂಪಿಯರ್ ಹೋಗ್ತದೆ. ಸೊ 1 divided by 2 times what is radius here. ರೇಡಿಯಸ್ ನಾವು ಕಂಡುಹಿಡ್ಕೊಳ್ಬೇಕಂತ ಅದಕ್ಕೆ ಹೇಳಿದ್ದು. ಸೊ ಲೆಂತ್ ಎಷ್ಟು ಕೊಟ್ಟವ್ರೆ, 5/2 ಕೊಟ್ಟಿದ್ದಾರೆ, is equal to 2 pi r. pi ಕ್ಯಾನ್ಸಲ್ ಆಗುತ್ತೆ, ರೇಡಿಯಸ್ is equal to 1/4 ಮೀಟರ್ ಬರುತ್ತೆ. ಸೊ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ಬಿಕಮ್ಸ್ 1/4 ಮೀಟರ್. 1/4 ನ ಹಾಗೆ ಬರ್ಕೊಳ್ಳಿ. ರೇಡಿಯಸ್ 1/4 ಅಂತನಾದ್ರು ಬರೀಬಹುದು ಅಥವಾ 0.25 ಮೀಟರ್ ಅಂತನಾದ್ರೂ ಬರೀಬಹುದು. ಲೆಟ್ ಮಿ ಟೇಕ್ 1/4 ಮೀಟರ್. ಈಗ B is equal to ಕ್ಯಾನ್ಸಲ್ ಮಾಡಿ, ಏನೇನು ಕ್ಯಾನ್ಸಲ್ ಆಗುತ್ತೆ ಎಲ್ಲ ಕ್ಯಾನ್ಸಲ್ ಮಾಡಿ. 2 2s ಹೋಗುತ್ತೆ, 2 ಮೇಲೆ ಹೋಗುತ್ತೆ, ಈ 2 ಡಿನಾಮಿನೇಟರ್ ಮೇಲೆ ಹೋಗುತ್ತೆ, ಅಲ್ಲಿಗೆ ಏನಾಗುತ್ತೆ 8 pi ಆಗುತ್ತೆ ಇಂಟು 10 to the power of minus 7. 8 pi ಇಫ್ ಯು ಕ್ಯಾಲ್ಕುಲೇಟ್ 8 pi 8×3 = 24, ಅಲ್ಲಿಗೆ ಏನಾಗುತ್ತೆ 25 ಸಮಥಿಂಗ್ ಬರುತ್ತೆ. ಇದನ್ನ ಶಿಫ್ಟ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 2.5 into 10 raised to minus 6 Tesla ಬರುತ್ತೆ. This is the magnetic field at the center node. Now magnetic field at a distance ಇಲ್ಲಿ ಕಂಡುಹಿಡಿಬೇಕು. ಇದನ್ನ ಬೇಕಾದ್ರೆ ನೀವು B1 ಅಂತ ಅಥವಾ B at the center ಅಂತ ಬೇಕಾದ್ರೆ ಕೊಟ್ಕೊಳ್ಳಿ. B at a distance ಎಷ್ಟು ಬರುತ್ತೆ ಅಂತ ನೋಡು. So magnetic field at a distance ಫಾರ್ಮುಲಾ ಏನು, magnetic field at a distance is given by mu naught by 4 pi into 2 pi Ni r square by r square plus x square whole raised to 3/2 ಬರುತ್ತೆ. This is the formula. Now substitute everything. mu naught ಜಾಗದಲ್ಲಿ ಏನಂತ ಬರೀಬಹುದು, 4 pi into 10 raised to minus 7 divided by 4 pi. ಕ್ಯಾನ್ಸಲ್ ಆಗ್ತಿದೆ, ಬಿಟ್ ಹಾಕಿ. ನೆಕ್ಸ್ಟ್ 2 pi ಹಾಗೆ ಬರ್ಕೊಳ್ಳಿ ಇಂಟು n ನಂಬರ್ ಆಫ್ ಟರ್ನ್ಸ್ 1 ಇಂಟು I ಕರೆಂಟ್ ಎಷ್ಟು 1 ಆಂಪಿಯರ್ ಇಂಟು ರೇಡಿಯಸ್ ಎಷ್ಟು 1/4 ಏನಂತ ಬರ್ಕೊಳ್ಳೋಣ 0.25. we can write 1/4 can be written as 0.25 ಮೀಟರ್. 0.25 ಸ್ಕ್ವೇರ್ ಮಾಡ್ಕೊಳ್ಳಿ ಡಿವೈಡೆಡ್ ಬೈ ಅಗೇನ್ r ಸ್ಕ್ವೇರ್ ಎಷ್ಟಿದೆ 0.25 ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ ಪ್ಲಸ್ x ಎಷ್ಟಿದೆ, x is 3r ತಾನೆ, 3 times the radius, ಅಲ್ಲಿ 3 times the radius ಎಷ್ಟು 0.25, ಅಲ್ಲಿಗೆ ಏನಾಗುತ್ತೆ x is equal to 0.75 ಮೀಟರ್ ಆಗುತ್ತೆ. ಸೊ ಇಲ್ಲಿ ಬರೀರಿ 0.75 ಸ್ಕ್ವೇರ್. ಇದಕ್ಕೇನ್ ಮಾಡ್ಬೇಕು, ಹೋಲ್ ರೈಸ್ ಟು 3/2 ಹಾಕ್ಬೇಕು. ಈಗ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. 4 pi ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರ್ ಅಲ್ಲಿ ಏನ್ ಉಳ್ಕೊಳ್ಳುತ್ತೆ ಅಷ್ಟು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಳ್ವಾ. ನ್ಯೂಮರೇಟರ್ ಅಲ್ಲಿ 2 pi ಮಾತ್ರ ಉಳ್ಕೊಳ್ಳಿ. 2 pi into 0.25 ಸ್ಕ್ವೇರ್, ಅಲ್ಲಿಗೆ ಇದನ್ನೇ ಈಸಿಯಾಗಿ ಸಾಲ್ವ್ ಮಾಡ್ಬೋದಿತ್ತು. ಓಕೆ, ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನಿಮ್ಗೆ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್. ಒಂದು ಕೆಲಸ ಮಾಡೋಣ, ಹೀಗೆ ಮಾಡುವ, r ಅಂತಾನೆ ಇಟ್ಕೊಳ್ಳಿ, ಇದನ್ನ 3r ಅಂತ ಇಟ್ಕೊಳ್ಳಿ, ಅದನ್ನ ಸ್ಕ್ವೇರ್ ಮಾಡ್ಬಿಟ್ರೆ ಇನ್ನು ನಮ್ಗೆ ಈಸಿ ಆಗುತ್ತೆ. ರೇಡಿಯಸ್ ನ r ಅಂತಾನೆ ಇಟ್ಕೊಳ್ಳಿ, r ಸ್ಕ್ವೇರ್. ಡಿನಾಮಿನೇಟರ್ ಅಲ್ಲಿ r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಏನಂತ ಬರೀಬಹುದು ಅಂದ್ರೆ, ಡಿನಾಮಿನೇಟರ್ ಅಲ್ಲಿ r ಸ್ಕ್ವೇರ್ ಅಂತಾನೆ ಬರ್ಕೊಳ್ಳಿ. x ಸ್ಕ್ವೇರ್ ಏನಂತ ಬರೀಬಹುದು, x ಕ್ಯಾನ್ ಬಿ ರಿಟನ್ ಆಸ್ 3r. ಸ್ಕ್ವೇರ್ ಮಾಡಿದ್ರೆ 3r ಹೋಲ್ ಸ್ಕ್ವೇರ್ ಆಗುತ್ತೆ ಟು ದಿ ಪವರ್ ಆಫ್ 3/2. ಸೊ ನ್ಯೂಮರೇಟರ್ ಅಲ್ಲಿ 2 pi ಹಾಗೆ ಇರ್ಲಿ, ಆಮೇಲೆ 10 raised to minus 7 ಹಾಗೆ ಇರಲಿ, ಜೊತೆಗೆ r ಸ್ಕ್ವೇರ್ ಹಾಗೆ ಇರಲಿ. ಡಿನಾಮಿನೇಟರ್ ಅಲ್ಲಿ r ಸ್ಕ್ವೇರ್ ಪ್ಲಸ್ ಇದೆಷ್ಟಾಗುತ್ತೆ 3r ಹೋಲ್ ಸ್ಕ್ವೇರ್ ಬಿಕಮ್ಸ್ r ಸ್ಕ್ವೇರ್ ಪ್ಲಸ್ 3 3 9 r ಸ್ಕ್ವೇರ್ ಹೋಲ್ ರೈಸ್ ಟು 3/2. ಅಲ್ಲಿಗೆ 2 pi into 10 raised to minus 7 into r ಸ್ಕ್ವೇರ್ ಡಿವೈಡೆಡ್ ಬೈ ಇದು 10 r ಸ್ಕ್ವೇರ್ ಹೋಲ್ ರೈಸ್ ಟು 3/2 ಆಗುತ್ತೆ. ಈಗ 2 pi into 10 raised to minus 7 into r square divided by 10 ಗೆ ಕ್ಯೂಬ್ ರೂಟ್
ಆಚೆ ತೆಗ್ದಿಟ್ಕೊಳ್ಳಿ. ಆರ್ ಸ್ಕ್ವೇರ್ ಕ್ಯೂಬ್ ರೂಟ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಉಳಿಯೋದೇನು ಆರ್ ಕ್ಯೂಬ್ ಉಳ್ಕೊಳುತ್ತೆ. ಈಗ ನೀವು ಒಂದು ಆರ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅಲ್ಲಿಗೆ ಫೈನಲಿ 2π ಇಂಟು 10⁻⁻7 ಡಿನಾಮಿನೇಟರ್ ಕ್ಯೂಬ್ ರೂಟ್ ಸ್ಕ್ವೇರ್ ರೂಟ್ ಆಫ್ ದ ಕ್ಯೂಬ್ ಆಫ್ 10 ಇಂಟು ಆರ್ ಒಂದು ಉಳ್ಕೊಳ್ಳುತ್ತೆ. ಆರ್ ಜಾಗದಲ್ಲಿ ಏನಂತ ಬರೀಬೋದು 0.25 ಅಂತ ಬರಿಬೋದು, ಅಥವಾ 1/4 ಅಂತ ಬರಿಬೋದು. ಹಾಗಾಗಿ ನಿಮಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ, ಯು ಆರ್ ಗೋಯಿಂಗ್ ಟು ಗೆಟ್ 0.794 ಇಂಟು 10⁻⁻7 ಟೆಸ್ಲಾ ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಇಷ್ಟಿದೆಯಾ ನೋಡೋಣ. ಎಸ್ ಇದೆ ಅಲ್ಲ, ಇದೆ ನೋಡ್ರಿ. 0.0079 ಇಂಟು 10⁻⁻5 ಟೆಸ್ಲಾ, 0.794 ಇಂಟು 10⁻⁻7 ಟೆಸ್ಲಾ ಉಳ್ಕೊಳುತ್ತೆ. ಸೊ ಇದು ಆನ್ಸರ್. ಈ ತರ ಮಾಡಿ ಈಸಿ ಆಗುತ್ತೆ ನಮಗೆ. ನೆಕ್ಸ್ಟ್ ಕ್ವಶನ್. ಅಗೇನ್ ದೇರ್ ಇಸ್ ಎ ನ್ಯೂಮೆರಿಕಲ್ ಪ್ರಾಬ್ಲಮ್. ಏನಿದೆ ನ್ಯೂಮೆರಿಕಲ್ ಇದು? 2 ಸರ್ಕ್ಯುಲರ್ ಕಾಯಿಲ್ಸ್ ಅಂತೆ, ಹ್ಯಾವಿಂಗ್ ರೇಡಿಯೈ 0.1 ಅನ್ನೊಂದು 0.05 ಮೀಟರ್, ಕನ್ಸಿಸ್ಟಿಂಗ್ ಆಫ್ 5 ಟರ್ನ್ಸ್ ಇನ್ನೊಂದು 10 ಟರ್ನ್ಸ್ ರೆಸ್ಪೆಕ್ಟಿವ್ಲಿ. ಈಗ ಏನ್ ಮಾಡೋಣ, ಇದರಲ್ಲಿ 2 ಕಾಯಿಲ್ಸ್ ನ ರೇಡಿಯಸ್ ಒಂದು R1 ಇಟ್ಕೊಳ್ಳಿ, ರೇಡಿಯಸ್ R1 ಅಂತ ಇಟ್ಕೊಳ್ಳಿ, ಇನ್ನೊಂದು R2 ಅಂತ ಇಟ್ಕೊಳ್ಳಿ. ಎರಡು ಇರೋದ್ರಿಂದ ಇದೊಂದು ನಂಬರ್ ಆಫ್ ಟರ್ನ್ಸ್ N1, ಇದ್ರದ್ದು ನಂಬರ್ ಆಫ್ ಟರ್ನ್ಸ್ N2 ಅಂತ ಇಟ್ಕೊಳ್ಳೋಣ. ಇಲ್ಲೇ ಬರ್ಕೊಂಡ್ ಬಿಡ್ತೀನಿ. ಆರ್ ಅರೇಂಜ್ಡ್ ಕಾನ್ಸೆಂಟ್ರಿಕಲಿ ಅಂತ, ಎರಡರದ್ದು ಕಾಮನ್ ಸೆಂಟರ್ ಇರುತ್ತೆ ವಿತ್ ಒನ್ ಅನದರ್. ಅದ್ರ ಜೊತೆಗೆ ಇನ್ನೇನ್ ಮಾಡಿದ್ದಾರೆ, and their planes are right angles to each other. ವೆರಿ ಇಂಪಾರ್ಟೆಂಟ್. ಅದು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರುತ್ತೆ, ಬಟ್ ಕಾಮನ್ ಸೆಂಟರ್ ಇರುತ್ತೆ. ಈ ತರ ಬರ್ಕೊಳ್ಬೋದ ನೋಡ್ರಿ. ಒಂದನ್ನ ಈ ತರ ಬರ್ಕೊಂಡ್ರೆ ಇನ್ನೊಂದು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಬರ್ಕೊಳ್ಬೇಕು. ಓಕೆ, ಕಾಮನ್ ಸೆಂಟರ್ ಇದೆ, ಇದು ಒಂದ್ ಪ್ಲೇನ್ ಇದೆ, ಇದು ಅದರ ಪರ್ಪೆಂಡಿಕ್ಯುಲರ್ ಪ್ಲೇನ್ ಅಲ್ಲಿ ಇರುತ್ತೆ. ನಾವ್ ಇಫ್ ದ ಕರೆಂಟ್ ಆಫ್ 2 ಆಂಪಿಯರ್ ಇಸ್ ಪಾಸ್ಡ್ ಥ್ರೂ ಈಚ್ ಆಫ್ ದೆಮ್, ಎರಡರಲ್ಲೂ ಎಷ್ಟು ಕರೆಂಟ್ ಹೋಗ್ತಿದೆ? 2 ಆಂಪಿಯರ್ ಕರೆಂಟ್ ಹೋಗ್ತಿದೆ. I1 is equal to I2 ಕರೆಂಟ್ ಹೋಗ್ತದೆ. ಹಾಗಿದ್ರೆ ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದೇರ್ ಕಾಮನ್ ಸೆಂಟರ್. ಸೆಂಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಬೇಕು. ವೆರಿ ಸಿಂಪಲ್. ಈಗೇನ್ ಮಾಡಿ, ಎರಡು ಕಾಯಿಲ್ ಇದೆ, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಒಂದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡ್ಕೊಳ್ಳಿ ಅಟ್ ದ ಸೆಂಟರ್, ಇನ್ನೊಂದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡ್ಕೊಳ್ಳಿ ಅಟ್ ದ ಸೆಂಟರ್. ಜೊತೆಗೆ ಅದ್ರದ್ದು ಡೈರೆಕ್ಷನ್ ತಗೊಳ್ಬೇಕಷ್ಟೇ. ಸೊ ಫಸ್ಟ್ ಏನ್ ಮಾಡೋಣ, B1 ಕಂಡುಹಿಡಿಯೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಬೇಕಾದ್ರೆ 1 ಅಂತ ಇಟ್ಕೊಳ್ಳಿ ಫಸ್ಟ್, ಅಂಡ್ ಟೇಕ್ ದಿಸ್ ಆಸ್ 1 second coil. So magnetic field at the center of a circular coil formula ಏನು? circular coil ನ formula B is equal to mu naught Ni by 2R. this is the formula. ಈಗ ಫಸ್ಟ್ ಕಾಯಿಲ್ಗೆ ಹಾಕೋಣ. ಸೊ B1 ಕಂಡಿಡ್ಕೊಳ್ಳಿ. ಎಷ್ಟು ಬರುತ್ತೆ? mu naught ಎಷ್ಟು? 4π ಇಂಟು 10⁻⁻7 ಇಂಟು ನಂಬರ್ ಆಫ್ ಟರ್ನ್ಸ್ ಎಷ್ಟು? ಫಸ್ಟ್ ಒನ್ 5, ಅಲ್ಲೇ ಬರ್ಕೊಂಡ್ ಬಿಡಿದೀನಿ, ಇಂಟು ಕರೆಂಟ್ ಥ್ರೂ ದ ಕಾಯಿಲ್ ಎಷ್ಟು? ಸೇಮ್ ಇರುತ್ತೆ, ಡಿವೈಡೆಡ್ ಬೈ 2. ವಾಟ್ ಈಸ್ ದ ರೇಡಿಯಸ್ ಆಫ್ ಫಸ್ಟ್ ಕಾಯಿಲ್? 0.1 ಇರುತ್ತೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ B1 comes out to be 6.28 into 10⁻⁻7 ಟೆಸ್ಲಾ ಬರುತ್ತೆ. ಇದು B1. ಇದ್ರ ಜೊತೆಗೆ ಏನ್ ಮಾಡ್ಬೇಕು, ಇದ್ರದ್ದು ಡೈರೆಕ್ಷನ್ ಕಂಡಿಡ್ಕೊಳ್ಬೇಕು. ಸಪೋಸ್ ಕರೆಂಟ್ ಹಿಂಗ್ ಹೋಗ್ತಿದೆ ಅಂತ ಇಟ್ಕೊಳ್ಳೋಣ. ಯೂಸಿಂಗ್ ರೈಟ್ ಹ್ಯಾಂಡ್ ರೂಲ್, ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಗೆ ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ದಿಸ್ ಈಸ್ B1. ನೋಡ್ರಿ, ಈಗ ಇಟ್ಕೊಳ್ಬೇಕು. ಕರೆಂಟ್ ಡೈರೆಕ್ಷನ್ ಅಲ್ಲಿ ನೀವು ಥಮ್ಮನ್ನ ಇಟ್ಕೊಂಡ್ರೆ, ಸಾರಿ ಕರ್ಲಿಡ್ ಫಿಂಗರ್ಸ್ ಇಟ್ಕೊಂಡ್ರೆ, ಥಮ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದೇನಿದು? ದಿಸ್ ಈಸ್ ಅವರ್ ಕರೆಂಟ್ ಅಂಡ್ ದಿಸ್ ಈಸ್ ಅವರ್ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಲ್ಲ? ಓಕೆ. ಸೊ ಕರ್ಲಿಡ್ ಫಿಂಗರ್ಸ್ represents current and thumb, stretched thumb gives the direction of magnetic field. Now what about B2? B2 ಗೂ ಸಬ್ಸ್ಟಿಟ್ಯೂಟ್ ಮಾಡಿ. 4π into 10⁻⁻7 into ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? ಸೆಕೆಂಡ್ ಒನ್ 10 ಇದೆ, ಇಂಟು ಕರೆಂಟ್ ಆಸ್ ಯೂಶುವಲ್ 2 ಸೇಮ್ ಇರುತ್ತೆ, ಡಿವೈಡೆಡ್ ಬೈ 2. ರೇಡಿಯಸ್ 0.05 ಮೀಟರ್ ಇದೆ, ರೇಡಿಯಸ್ ಸ್ವಲ್ಪ ಕಡಿಮೆ ಇದೆ. ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ? ಯು ಆರ್ ಗೋಯಿಂಗ್ ಟು ಗೆಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 25.12 ಇಂಟು 10⁻⁻7 ಟೆಸ್ಲಾ ಬರುತ್ತೆ. ಸ್ವಲ್ಪ ಜಾಸ್ತಿ ಬರುತ್ತೆ ನೋಡ್ರಿ, ರೇಡಿಯಸ್ ಇರೋದು ಕಡಿಮೆ. ಸೊ ನಾವು ಇದೇ ತಾನೆ ಸೆಕೆಂಡ್ ಕಾಯಿಲ್, ಇದರಲ್ಲಿ ಕರೆಂಟ್ ಈ ತರ ಹೋಗ್ತಿದೆ ಅನ್ಕೊಂಡ್ರೆ, ಸೊ ಅಗೇನ್ ಯೂಸಿಂಗ್ ರೈಟ್ ಹ್ಯಾಂಡ್ ರೂಲ್ we are going to get the magnetic field due to the second coil as like this, B2. ಈಗ ಅಬ್ಸರ್ವ್ ಮಾಡಿ, B1 ಮತ್ತೆ B2 ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಪರ್ಪೆಂಡಿಕ್ಯುಲರ್ ಆಗಿ ನಾವೇನ್ ಮಾಡಬೇಕು? ರಿಸಲ್ಟೆಂಟ್ ಕಂಡುಹಿಡಿಬೇಕು. ರಿಸಲ್ಟೆಂಟ್ ಫಾರ್ಮುಲಾ, ವೆನ್ ದೇ ಆರ್ ಪರ್ಪೆಂಡಿಕ್ಯುಲರ್, ರಿಸಲ್ಟೆಂಟ್ ಫೀಲ್ಡ್ B is equal to under root B1 square plus B2 square, so which is equal to under root
6.28 in a square plus 25.12 ನ ಸ್ಕ್ವೇರ್. ಸರ್ 10⁻⁻7 ಯಾವುದು ಕಾಮನ್ ಇರುತ್ತೋ ರೂಟ್ ಒಳಗೆ ಹಾಕೋಬಿಡ್ರಿ, ಆಚೆ ತೆಗೆದಿಟ್ಕೊಳ್ಳಿ. ಇದನ್ನ ಸ್ಕ್ವೇರ್ ಮಾಡಿ ರೂಟ್ ಮಾಡಿದ್ರೆ ನಿಮಗೆ ಯು ಆರ್ ಗೋಯಿಂಗ್ ಟು ಗೆಟ್. ಓಕೆ, ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಇದೆ. ಏನಂತಂದ್ರೆ ಇದ್ರ ಪವರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ ಒನ್ ವಿಲ್ ಬಿಕಮ್ -5. ಇದು ಕೂಡ -5 ಆಗುತ್ತೆ. ಚೆಕ್ ಮಾಡಿ ನೋಡಿ ಬೇಕಾದ್ರೆ. ಸೊ -5. ಸೊ ಇದು ಕೂಡ ಏನಾಗುತ್ತೆ -5 ಕಾಮನ್ ಔಟ್ ಬರುತ್ತೆ. ಅದು -7 ಅಲ್ಲ, ಆಕ್ಚುಲಿ -5. ಸೊ ಇದನ್ನ ಸ್ಕ್ವೇರ್ ಮಾಡಿ ಎರಡನ್ನ ಆಡ್ ಮಾಡಿ ರೂಟ್ ತೆಗೆದ್ರೆ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ 25.89 ಇಂಟು 10⁻⁻5 ಟೆಸ್ಲಾ ಬರುತ್ತೆ. ಅಂಡ್ ದಿಸ್ ಇಸ್ ದ ರಿಸಲ್ಟೆಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಷ್ಟೇ ಬರುತ್ತೆ ನೋಡಿ. ಕ್ಯಾಲ್ಕುಲೇಟೆಡ್ ಇಟ್ ಇಷ್ಟೇ ಬರುತ್ತೆ. ಡೆಫಿನೆಟ್ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಕ್ಯಾಲ್ಕುಲೇಷನ್ ಡೌಟ್ ಇದ್ರೆ. ಓಕೆ, now can we take the next question? Question number 9. Two straight parallel conductors 2 meter in length or 0.2 meter apart. ಇಲ್ಲಿ ಬರ್ಕೊಂಡ್ ಬಿಡೋಣ. ಎರಡು ಕಂಡಕ್ಟರ್ಸ್, ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ 0.2 ಮೀಟರ್ ಅಪಾರ್ಟ್ ಅಂತೆ. ನಾವು ನಮ್ಮ ಡಿರೈವೇಶನ್ ಪ್ರಕಾರ ಇದನ್ನೇನಂತ ತಗೊಂಡಿದೀವಿ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಟೇಕನ್ ಆಸ್ ಸ್ಮಾಲ್ ಡಿ. ಸೊ ಎರಡು ಲೆಂತ್ ಎಷ್ಟಿದೆ ಕಂಡಕ್ಟರ್ಸ್ದು, ಲೆಂತ್ ಆಫ್ ದ ಕಂಡಕ್ಟರ್ ಈಸ್ 2 ಮೀಟರ್ ಇದೆಯಂತೆ. ಫೈನೈಟ್ ಲೆಂತ್ ಇದೆ, ಪ್ಯಾರಲಲ್ ಇದೆ. ನೇನ್ ಕಂಡುಹಿಡಿಬೇಕಂತೆ, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ಕಂಡಕ್ಟರ್ಸ್ ಇಫ್ 3 ಆಂಪಿಯರ್ ಕರೆಂಟ್ ಫ್ಲೋಸ್ ಥ್ರೂ ಈಚ್ ಆಫ್ ದೆಮ್. ಇದ್ರಲ್ಲಿ ಎರಡರಲ್ಲೂ ಕರೆಂಟು ಡೈರೆಕ್ಷನ್ ಕೊಟ್ಟಿಲ್ಲ, ಬಟ್ ಯಾವ್ದಾರು ಬೇಕಾದ್ರೆ ತಗೊಳ್ಬಹುದು. ಡೈರೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಒಂದ್ರಲ್ಲಿ I1 ಕರೆಂಟ್ ಹೋಗ್ತಿದೆ, ಇನ್ನೊಂದ್ರಲ್ಲಿ I2. ಅದು ಕೂಡ ಎಷ್ಟಿದೆ 3 ಆಂಪಿಯರ್. ಕರೆಂಟ್ ಸೇಮ್ ಇದೆ, ಲೆಂತ್ 2 ಮೀಟರ್ ಇದೆ. ನಾವೇನ್ ಕಂಡುಹಿಡಿಬೇಕು, ಫೈಂಡ್ ದ ಫೋರ್ಸ್ ಆಕ್ಟಿಂಗ್ ಆನ್ ಈಚ್ ಅದರ್ ಅಂತೆ. ಸೊ ಫೋರ್ಸ್ ಆನ್ ಈಚ್ ಅದರ್, ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ, ಡೈರೆಕ್ಷನ್ ಕೇಳಿಲ್ಲ, ಸೊ ನೋ ಪ್ರಾಬ್ಲಮ್. ಸೊ F/L ಏನಾಗುತ್ತೆ, μ0 I1 I2 by 2πd ಇಸ್ ದ ಫಾರ್ಮುಲಾ. ನಿಮಗೆ ಬೇಕಾರದೇನು ಫೋರ್ಸ್, ಹಾಗಾದ್ರೆ ಲೆಂತ್ ಅನ್ನ ಆ ಕಡೆ ತಗೊಂಡ್ಬಿಡಿ. I1 I2 by 2πd ಇಂಟು L. ಸೊ ಫೋರ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ. μ0 is 4π into 10⁻⁻7 ಇಂಟು ಕರೆಂಟ್ 3. ಇನ್ನೊಂದ್ರಲ್ಲಿ ಕರೆಂಟ್ ಎಷ್ಟಿದೆ, ಅದು 3 ಇಂಟು L ಎಷ್ಟು 2 ಮೀಟರ್ ಡಿವೈಡೆಡ್ ಬೈ 2π ಇಂಟು ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ 0.2 ಮೀಟರ್. ಇಲ್ಲಿ ಯಾವ್ದಾದ್ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ಕೊಂಡು ನೋಡಿ. ಪೈ ಕ್ಯಾನ್ಸಲ್ ಆಗುತ್ತಾ, ಆಮೇಲೆ 2 2s 4 ಔಟ್ ಹೋಗ್ತದೆ. ಸೊ ನಿಮ್ಗೆ ಫೈನಲಿ ಇದನ್ನೆಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ you are going to get force as 180 into 10⁻⁻7 ಬರುತ್ತೆ. 180 into 10⁻⁻7 ನ್ಯೂಟನ್. So this is the answer. ಅಷ್ಟೇ ಇದೆ ನೋಡಿ. ಸೊ 18 into 10⁻⁻6 ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಸಬ್ ಕ್ವಶನ್ ಇದೆ ನೋಡಿ. ಆಲ್ಸೋ ಫೈಂಡ್ ದ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಕಂಡಕ್ಟರ್. F/L ಕಂಡುಹಿಡಿಯಬೇಕು. F/L ಹೆಂಗ್ ಕಂಡುಹಿಡಿದ್ರೆ ಫೋರ್ಸ್ ಬಂದಿದೆ ಅಲ್ವಾ, 180 into 10⁻⁻7 ಡಿವೈಡೆಡ್ ಬೈ ಲೆಂತ್ ನ ಹಾಕೊಳ್ಳಿ. ಲೆಂತ್ ಎಷ್ಟಿದೆ 0.2 ಮೀಟರ್ ಇದೆ ಅಷ್ಟೇ. ಸೊ ಅಲ್ಲಿ F/L comes out to be 90 into 10⁻⁻7 ನ್ಯೂಟನ್ ಪರ್ ಮೀಟರ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಲೆಂತ್ ನಾನು ತಪ್ಪಕೊಂಡೆಲ್ಲ, 0.2 ಮೀಟರ್ ಅಲ್ಲ, ಸಾರಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ ಶುಡ್ ಬಿ 2 ಮೀಟರ್. ಲೆಂತ್ ಆಫ್ ಕಂಡಕ್ಟರ್ 2 ಮೀಟರ್. ಸೊ 90 into 10⁻⁻180 by 2 is 90. ಸೊ ದಿಸ್ ಇಸ್ ದ ಫೋರ್ಸ್ ಪರ್ ಯೂನಿಟ್. ಇದನ್ನು ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪ್ರಾಬ್ಲಮ್. Next question, a rectangular coil of length 0.25 and breadth 0.1 ಅಂತೆ. ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆ, ಸುಮ್ಮನೆ ಒಂದು ಸ್ಕಿಮ್ಯಾಟಿಕ್ ಬರ್ಕೊಂಡ್ಬಿಡಿ. ಲೆಂತ್ ಈ ಕಡೆ ತಗೊಂಡಿದೀವ 0.25 ಮೀಟರ್, ಹಂಗೆ ಬ್ರೆಡ್ತ್ 0.1 ಮೀಟರ್ ಇದೆ. ಕ್ಯಾರಿಂಗ್ ಕರೆಂಟ್ 12 ಆಂಪಿಯರ್. ಕರೆಂಟ್ ಹೋಗ್ತದೆ, ಹೆಂಗಾದ್ರೂ ಹೋಗ್ಲಿ, ನಮ್ಗೆ ಸಮಸ್ಯೆ ಇಲ್ಲ. ಸೊ ಕರೆಂಟ್ I is equal to 12 ಆಂಪಿಯರ್ ಇದೆಯಂತೆ. Placed with its longer side parallel to a long straight conductor 0.02 meter apart carrying current 20 ampere. ಏನ್ ಸರ್ ಇದು, ಇದ್ರ ಈ ಏನಿದೆ ಲೂಪ್ ಅನ್ನ ಇನ್ನೊಂದು ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಪಕ್ಕ ಇಡ್ಬೇಕಂತೆ. ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಪಕ್ಕ ಇಡಿ. ಇನ್ನೊಂದು ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ತಗೊಳ್ಳಿ. ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಅದರರ್ಥ ಇನ್ಫೈನೈಟ್ಲಿ ಲಾಂಗ್ ಅಂತ. ಇದ್ರಲ್ಲಿ ಏನಾಗ್ತಿದೆ ಅಂತೆ, ಕರೆಂಟ್ ಹೋಗ್ತಿದೆಯಂತ. ಜೊತೆಗೆ ಇದು ಎಷ್ಟು ದೂರ ಇದೆ ಈ ಲೂಪ್ ಇಂದ. ಫಸ್ಟ್ ಇದನ್ನ ಯಾವ್ದು ಪ್ಯಾರಲಲ್ ಆಗಿ ಇಡಬೇಕು ಅಂತ ಕೊಟ್ಟಿದ್ದಾರೆ. ಈಸ್ ಪ್ಲೇಸ್ಡ್ ವಿತ್ ಇಟ್ಸ್ ಲಾಂಗರ್ ಸೈಡ್
ಇದು ಲಾಂಗರ್ ಸೈಡ್ ಯಾವುದು 0.25 ಮೀಟರ್. ಯಾವ್ದಕ್ಕೆ ಪ್ಯಾರಲಲ್ ಆಗಿಡ್ಬೇಕು, ಲಾಂಗ್ ಸ್ಟ್ರೈಡ್ ಕಂಡಕ್ಟರ್ಗೆ ಪ್ಯಾರಲಲ್ ಆಗಿಡ್ಬೇಕು. ಯಾವ್ದನ್ನ, ಲಾಂಗರ್ ಸೈಡ್ ಆಫ್ ದ ಲೂಪ್ ಅನ್ನ. ಹಾಗೆ ಇದೆ ನೋಡ್ರಿ, ದಿಸ್ ದ ಲಾಂಗರ್ ಸೈಡ್ ಆಫ್ ದ ಲೂಪ್ ವಿಚ್ ಇಸ್ ಕೆಪ್ಟ್ ಪ್ಯಾರಲಲ್ ಟು ಲಾಂಗ್ ಸ್ಟ್ರೈಟ್ ಕಂಡಕ್ಟರ್. ಆಯ್ತು, ಎಷ್ಟು ದೂರ ಇದೆ ಇಲ್ಲಿಂದ ಅಲ್ಲಿಗೆ, 0.02 ಮೀಟರ್ ಅಷ್ಟು ದೂರ ಇದೆ. ಹಾಗಿದ್ರೆ ಇದರಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ, 20 ಆಂಪಿಯರ್. ಸೊ 20 ಆಂಪಿಯರ್ ಕರೆಂಟ್ ಡೈರೆಕ್ಷನ್ ಕೊಟ್ಟಿಲ್ಲ, ಸೊ ನೋ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ನೆಟ್ ಫೋರ್ಸ್ ಆನ್ ದ ಕಾಯಿಲ್ ಅಂತೆ. ನೆಟ್ ಫೋರ್ಸ್ ನ ಕಂಡುಹಿಡಿಬೇಕು. ಸೊ ನೆಟ್ ಫೋರ್ಸ್ ಇವ್ರ ಪ್ರಕಾರ ಏನ್ ಬರುತ್ತೆ, ಸೇಮೇ ಬರುತ್ತೆ. ನೀವು ಡೈರೆಕ್ಷನ್ ಏನೇ ತಗೊಂಡ್ರು ಸೇಮೇ ಬರುತ್ತೆ. ಅದಕ್ಕೆ ಅವ್ರು ಡೈರೆಕ್ಷನ್ ಏನ್ ಮೆನ್ಷನ್ ಮಾಡಿಲ್ಲ. ಈಗ ನೋಡ್ರಿ ಹೇಗ್ ತಗೊಳ್ಬೇಕು ಇದನ್ನ ಪ್ರಾಬ್ಲಮ್ ಅನ್ನ. ಈ ರೆಕ್ಟಾಂಗ್ಯುಲರ್ ಲೂಪಿಗೆ ನೇಮ್ ಮಾಡ್ಬಿಡಿ, ಎ ಬಿ ಸಿ ಡಿ. ಈಗ ಒಂದೊಂದನೇ ಇದ್ರ ಜೊತೆ ಪೇರ್ ಮಾಡ್ತಾ ಬನ್ನಿ. ಲಾಂಗ್ ಸ್ಟ್ರೈಟ್ ಕಂಡಕ್ಟರ್, ಯಾಕೆಂದ್ರೆ ಟು ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ತಾನೆ. ಹಾಗಾಗಿ ಯಾವ್ದ್ರ ಮೇಲೆ ಫೋರ್ಸ್ ಕಂಡುಹಿಡಿಬೇಕು, ಕ್ಯಾಲ್ಕುಲೇಟ್ ದ ನೆಟ್ ಫೋರ್ಸ್ ಅನೇ ಕಾಯಿಲ್ ಅಂತೆ. ಇದ್ರ ಮೇಲೆ ಫೋರ್ಸ್ ನ ಕಂಡುಹಿಡಿಬೇಕು ಟು ಡೂ ದಿಸ್ ಒನ್. ಈಗ ಈ ಕಂಡಕ್ಟರ್ ಇದ್ರ ಮೇಲೆ ಎಷ್ಟು ಫೋರ್ಸ್ ಹಾಕುತ್ತೆ ಅಂತ ಫಸ್ಟ್ ಸಿ ಡಿ ಸೈಡ್ ತಗೊಳ್ಳಿ. ಫೋರ್ಸ್ ಆನ್ ಸಿ ಡಿ F1 ಅಂತ ಇಟ್ಕೊಳ್ಳೋಣ. ಈಗ F1 ಅಂತ ಇಟ್ಕೊಂಡ್ರೆ ಇದರಲ್ಲಿ ಕರೆಂಟ್ ಎಷ್ಟು ಹೋಗ್ತಿದೆ, 20 ಆಂಪಿಯರ್. ಇದರಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆ, 12 ಆಂಪಿಯರ್ ಅಷ್ಟು ಕರೆಂಟ್ ಹೋಗ್ತಿದೆ. 12 ಆಂಪಿಯರ್ ಕರೆಂಟ್, 12 ಆಂಪಿಯರ್. ಇದರಲ್ಲಿ 12 ಆಂಪಿಯರ್, 12 ಆಂಪಿಯರ್. ಸೊ 12 ಆಂಪಿಯರ್ ಕರೆಂಟ್ ಹೋಗ್ತಿದೆ. ಹಾಗಾದ್ರೆ ಇದು ಇದ್ರ ಮೇಲೆ ಫೋರ್ಸ್ ಅನ್ನ ಹಾಕುತ್ತೆ. ಇವೆರಡರ ಮಧ್ಯೆ ಗ್ಯಾಪ್ ಎಷ್ಟಿದೆ, 0.02 ಮೀಟರ್. ಸೊ ಲೆಂತ್ ಆಫ್ ದ ಕಂಡಕ್ಟರ್ ಎಷ್ಟು, 0.25 ಮೀಟರ್. ಇದ್ರ ಮೇಲೆ ಕಂಡಕ್ಟರ್ ಫೈನೈಟ್ ಲೆಂತ್ ಇರೋದ್ರಿಂದ ಕಾಯಿಲ್ ಲೆಂತ್ ನ ಫೋರ್ಸ್ ಹೇಗ್ ಮಾಡ್ಬೇಕಂದ್ರೆ ಅದೇ ಫಾರ್ಮುಲಾ, μ0I1I2/2πd ಇಂಟು ಲೆಂತ್ ಈ ಕಡೆ ಹಾಕೊಳ್ಳಿ. ಯಾಕಂದ್ರೆ ಕಾಯಿಲಿನ ಲೆಂತ್ ಫೈನೈಟ್ ಇದೆ. ಸೊ ಅದಕ್ಕೆ F1 ಏನ್ ಬರುತ್ತೆ, μ0 is 4π into 10⁻⁻⁷ into current in one is 20, another one is 12 into length of this side is 0.25 divided by 2π. What is the distance between these two now? CD ಇದರಿಂದ ಎಷ್ಟು ದೂರ ಇದೆ, 0.02 ಮೀಟರ್ ಅಷ್ಟು ದೂರ ಇದೆ. ಸೊ F1 ಕಂಡುಹಿಡ್ಕೊಳ್ಳಿ. ಸೊ F1 comes out to be ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 6000 into 10⁻⁻⁷ ಬರುತ್ತೆ ನ್ಯೂಟನ್. ಅಥವಾ ಇದನ್ನೇನಂತ ಬರೀಬಹುದು, F1 ಕ್ಯಾನ್ ಬಿ ಡನ್ ಆಸ್ 6 into 10⁻⁴ ನ್ಯೂಟನ್ ಬಂತು. ಇದ್ರ ಡೈರೆಕ್ಷನ್ ಬರ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್. ಸೊ ಇದನ್ನೇನ್ ಮಾಡುತ್ತೆ, ಸ್ಟ್ರೈಟ್ ಕಂಡಕ್ಟರ್ ದೇ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ. ಹಾಗಾಗಿ ಇದು ಈ ಕಂಡಕ್ಟರ್ ನ ಅಟ್ರಾಕ್ಟ್ ಮಾಡ್ಕೊಳುತ್ತೆ ತನ್ನ ಕಡೆ ವಿತ್ ಸಮ್ ಫೋರ್ಸ್ F1. ಸೊ ದಿಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ದ ಲೂಪ್ ಡ್ಯೂ ಟು ದಿ ಸ್ಟ್ರೈಟ್ ಕಂಡಕ್ಟರ್. ಈಗ ಫೋರ್ಸ್ ಆನ್ ಬಿ ಸಿ ಕಂಡು ಹಿಡ್ಕೊಳ್ಳಿ. ಫೋರ್ಸ್ ಆನ್ ಬಿ ಸಿ ಏನಿರುತ್ತೆ, 0 ಇರುತ್ತೆ. ಅದ್ರ ಮೇಲೆ ಫೋರ್ಸ್ ಹಾಕಲ್ಲ. ಅದೇ ತರ ಫೋರ್ಸ್ ಆನ್ ಇದು ನೋಡ್ರಿ ಎ ಡಿ ಮೇಲೂ ಫೋರ್ಸ್ 0ನೇ ಇರುತ್ತೆ. ಇವೆರಡ್ರ ಮೇಲೆ ಫೋರ್ಸ್ ಇರಲ್ಲ. ಎ ಬಿ ಮೇಲೆ ಫೋರ್ಸ್ ಇರುತ್ತೆ. ಅದನ್ನ ಫೋರ್ಸ್ ಆನ್ ಎ ಬಿ ಸೈಡ್ ಕಂಡು ಹಿಡ್ಕೊಳ್ಳಿ. ಸೇಮ್ ಇದೇ ಬರುತ್ತಾ. ಸೊ F2 ಅಂತ ಇಟ್ಕೊಳ್ಳೋದ್ರಿಂದ ಸೊ μ0I1I2/2πd ಹಾಕೊಂಡ್ರೆ μ0 ಎಷ್ಟು ಅಗೇನ್ 4π into 10⁻⁷ into I1 20 I2 12 ಅಷ್ಟೇ ಕರೆಂಟ್ ಇದೆ. ಲೆಂತ್ ಎಷ್ಟಿದೆ, ಲೆಂತ್ ಅಷ್ಟೇ ಇದೆ, 0.25 ಮೀಟರ್ ಇದೆ. ಯಾವ್ದು, ಎ ಬಿ ಯ ಲೆಂತ್. ಇದನ್ನ ತಗೊಳ್ಬೇಕು. ಡಿವೈಡೆಡ್ ಬೈ 2π ಹಾಗೆ ಬರ್ಕೊಳ್ಳಿ. ಆದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಎ ಬಿ ಸೈಡು ಈ ಕಂಡಕ್ಟರ್ ಇಂದ ಎಷ್ಟು ದೂರ ಇದೆ ಅಂತಂದ್ರೆ ಇಲ್ಲಿಂದ ಅಲ್ಲಿಗೆ 0.02 ಮೀಟರ್ ಪ್ಲಸ್ ಇಲ್ಲಿಂದ ಅಲ್ಲಿಗೆ ಅದರ ಬ್ರೆಡ್ದು 0.1, ಅಲ್ಲಿಗೆ ಟೋಟಲ್ ಎಷ್ಟಾಗುತ್ತೆ, 0.12 ಆಗುತ್ತೆ. ನೋಡ್ರಿ ಇಲ್ಲಿಂದ ಅಲ್ಲಿಗೆ 0.02 ಪ್ಲಸ್ ಇಲ್ಲಿಂದ ಅಲ್ಲಿಗೆ ಈಕ್ವಲ್ ಟು ಬ್ರೆಡ್ ಆಫ್ ದ ಕಾಯಿಲ್ 0.1 ಮೀಟರ್, ಅಲ್ಲಿಗೆ 0.12 ಆಗುತ್ತೆ. ಸೊ F2 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 1000 into 10⁻⁷ ಬರುತ್ತೆ. ಅಥವಾ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1 into 10⁻⁴ ನ್ಯೂಟನ್ ಆಗುತ್ತೆ. ಜೊತೆಗೆ ಇದ್ರೆ ಏನ್ ಮಾಡ್ಬೇಕು, ಡೈರೆಕ್ಷನ್ ಕಂಡುಹಿಡ್ಕೋಬೇಕು. ಡೈರೆಕ್ಷನ್ ಏನು, ಇದರಲ್ಲಿ ಕರೆಂಟ್ ಅಪ್ವರ್ಡ್ ಹೋಗ್ತದೆ, ಎ ಬಿ ಸೈಡ್ ಅಲ್ಲಿ ಕರೆಂಟ್ ಡೌನ್ವರ್ಡ್ ಹೋಗ್ತದೆ. ಹಾಗಾಗಿ ಈ ಕಂಡಕ್ಟರು ಈ ಕಾಯಿಲ್ ನ ರಿಪೆಲ್ ಮಾಡುತ್ತೆ. ಬಿಕಾಸ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ದೇ ರಿಪೆಲ್ ಈಚ್ ಅದರ್. ಹಾಗಾಗಿ F2 ಈ ಕಡೆ ಇರುತ್ತೆ. ಸೊ ನೆಟ್ ಫೋರ್ಸ್ ಅಂತ ಕಾಯಿಲ್ ಒಂದು ರೈಟ್ ಸೈಡ್ ಇದೆ, ಇನ್ನೊಂದು ಲೆಫ್ಟ್ ಸೈಡ್ ಇದೆ. F1 ರೈಟ್ ಇದೆ ಫ್ರಮ್ ದ ಡಯಾಗ್ರಾಮ್, F2 ಲೆಫ್ಟ್ ಇದೆ. ಹಾಗಾಗಿ ನೆಟ್ ಫೋರ್ಸ್ ಏನಾಗುತ್ತೆ, ನೆಟ್ ಫೋರ್ಸ್ ಆನ್ ದ ಕಾಯಿಲ್ ಈಸ್ F is equal to F1 minus F2. So F is equal to
6 minus 1 into 10 raised to minus 4. So F is equal to 5 into 10 raised to minus 4 Newton ಬರುತ್ತೆ. This is the net force on the coil due to the conductor. ಅಷ್ಟೇ ಇದೆ ನೋಡ್ರಿ. This is the answer. 5 into 10 raised to minus 4 ಬರುತ್ತೆ. ಈ ರೀತಿ ಕಂಡುಹಿಡಿಬೇಕು ನಾವು. ಇಲ್ಲಿ ನಿಮ್ಗೆ ಡಯಾಗ್ರಾಮ್ ನಾವು ಕನ್ಸಿಡರ್ ಮಾಡಲ್ಲ, ಅದಕ್ಕೆ ಮಾರ್ಕ್ಸ್ ಇರಲ್ಲ. ಬಟ್ ನಮ್ ರೆಫರೆನ್ಸ್ ಗೆ ಡಯಾಗ್ರಾಮ್ ಬರ್ಕೊಳ್ಳೇಬೇಕು. ನೆಕ್ಸ್ಟ್ question number 11. A galvanometer of resistance 50 ohm. ನೋಡ್ರಿ, ಇಟ್ಸ್ ಅ ಪ್ರಾಬ್ಲಮ್ ಆನ್ ಗ್ಯಾಲೋನೋಮೀಟರ್. ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಎಷ್ಟಿದೆ? 50 ohm ಇದೆ. ಜನರಲಿ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಯಾವ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ಕ್ಯಾಪಿಟಲ್ G. 50 ohm requires 2 milliampere ಫಾರ್ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಅಂದ್ರೆ ಅದರಲ್ಲಿ 2 milliampere ಅಷ್ಟು ಕರೆಂಟ್ ಹೋದ್ರೆ which shows full scale deflection and it is denoted by IG. IG is the current through galvanometer for full scale deflection. Very important. ಆಮೇಲೆ how do you convert it into ammeter of range 0 to 3? ಅಂದ್ರೆ ಮ್ಯಾಕ್ಸಿಮಮ್ 3 ಆಂಪಿಯರ್ ತೋರಿಸ್ಬೇಕು. ಹೇಗೆ ಅದನ್ನ ಕನ್ವರ್ಟ್ ಮಾಡ್ತೀರಾ ಆಮೀಟರ್ ಆಗಿ? ಮತ್ತೆ ವೋಲ್ಟೇಜ್ ಎಷ್ಟು ತೋರಿಸ್ಬೇಕು? ಮ್ಯಾಕ್ಸಿಮಮ್ 0 to 5 ವೋಲ್ಟ್ ತೋರಿಸ್ಬೇಕು. ಹಾಗಾಗಿ ಅದನ್ನ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂತ. ಇಲ್ಲಿ ಕನ್ವರ್ಷನ್ ಬಂದಾಗ ನಾವು ಸ್ಟೋರಿ ಏನು ಹೇಳಂಗಿಲ್ಲ, ಜಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಒನ್ ಆಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಟು ಕನ್ವರ್ಟ್ ಆಮೀಟರ್ ನಾವು ಗ್ಯಾಲೋನೋಮೀಟರ್ ಜೊತೆ ಏನ್ ಮಾಡ್ಬೇಕು? ಟು ಕನ್ವರ್ಟ್ ಆಮೀಟರ್ ಎ ಸ್ಮಾಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಬರೆದು ಎಷ್ಟು ಕನೆಕ್ಟ್ ಮಾಡಬೇಕು? ಎಸ್ ಇಸ್ ಈಕ್ವಲ್ ಟು ಐ ಜಿ ಇಂಟು ಜಿ ಬೈ ಐ ಜಿ ಇಂಟು ಜಿ ಡಿವೈಡೆಡ್ ಬೈ ಐ ಮೈನಸ್ ಐ ಜಿ ಎಷ್ಟು ಕನೆಕ್ಟ್ ಮಾಡಬೇಕು. ಐ ಜಿ ಅಂದ್ರೇನು? 2 ಮಿಲಿ ಆಂಪಿಯರ್. ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್ ಎಷ್ಟು? 50 ಡಿವೈಡೆಡ್ ಬೈ ಐ ಅಗೇನ್ ಕರೆಂಟ್ ಅದೆಷ್ಟು ತೋರಿಸ್ಬೇಕು? ಮ್ಯಾಕ್ಸಿಮಮ್ 3, ರೇಂಜ್ 3 ಆಂಪಿಯರ್ ಮೈನಸ್ ಐ ಜಿ ಅಗೇನ್ 2 into 10 raised to minus 3. ಸೊ ಎಸ್ ಅನ್ನು ವರ್ಕೌಟ್ ಮಾಡಿದ್ರೆ 5 100 into 10 to the power of minus 3 divided by 3 ಮೈನಸ್ ಇದೆಷ್ಟಾಗುತ್ತೆ? 0.002 ಆಗುತ್ತೆ. ನೀವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಶಂಟ್ ರೆಸಿಸ್ಟೆನ್ಸ್ ಕಮ್ಸ್ ಔಟ್ ಟು ಬಿ 0.0333 ಓಮ್ ಬರುತ್ತೆ. ಇದನ್ನ ಪ್ಯಾರಲಲ್ ಕನೆಕ್ಟ್ ಮಾಡ್ಬೇಕು ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಇಷ್ಟು ಬರೀಲೇಬೇಕು. ಜಸ್ಟ್ ನೀವು ಎಸ್ ಕಂಡು ಹಿಡಿದ್ಬಿಟ್ಟು ಸುಮ್ಮನೆ ಆಗ್ಬಾರ್ದು. ಎಸ್ ನ ಎಲ್ಲಿ ಕನೆಕ್ಟ್ ಮಾಡಬೇಕು? ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಅಂತ ಬರೀಬೇಕು. ನೆಕ್ಸ್ಟ್ ಟು ಕನ್ವರ್ಟ್ ದ ಗ್ಯಾಲೋನೋಮೀಟರ್ ಇಂಟು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೈ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಗ್ಯಾಲೋನೋಮೀಟರ್ ಜೊತೆ ಸೀರೀಸ್ ಅಲ್ಲಿ ಹೈ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡ್ಬೇಕು. ಎಷ್ಟು? ಅದಕ್ಕೆ ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ವಿ ಬೈ ಐ ಜಿ ಮೈನಸ್ ಜಿ. ಸೊ ಆರ್ ಇಸ್ ಈಕ್ವಲ್ ಟು ವಿ ಅಂದ್ರೆ ಏನಿಲ್ಲಿ ಎಷ್ಟು ವೋಲ್ಟೇಜ್ ತೋರಿಸ್ಬೇಕು? ಅದು ಮ್ಯಾಕ್ಸಿಮಮ್ 5 ರೇಂಜ್ 5 ವೋಲ್ಟ್ ತೋರಿಸ್ಬೇಕು. ಡಿವೈಡೆಡ್ ಬೈ ಐ ಜಿ ಕರೆಸ್ಪಾಂಡಿಂಗ್ ಎಷ್ಟು ಕರೆಂಟ್ ನ ಪಾಸ್ ಮಾಡಬೇಕು? 2 ಮಿಲಿ ಆಂಪಿಯರ್ ಮೈನಸ್ ವಾಟ್ ಇಸ್ ದ ಗ್ಯಾಲೋನೋಮೀಟರ್ ರೆಸಿಸ್ಟೆನ್ಸ್? 50 ಓಮ್. ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 5000 ಬೈ 2 ಅಲ್ಲಿಗೆ 2500 ಮೈನಸ್ 50 ಎಷ್ಟು ಬರುತ್ತೆ? 2450 ಓಮ್. ಇದನ್ನೇನ್ ಮಾಡ್ಬೇಕು? ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಗ್ಯಾಲೋನೋಮೀಟರ್ ಅಂತ ಬರೀಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಮೂವಿಂಗ್ ಚಾರ್ಜಸ್ ಮತ್ತೆ ಮ್ಯಾಗ್ನೆಟಿಸಮ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಇದು ಬಹಳ ಸಿಂಪಲ್ ಚಾಪ್ಟರ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಈಸಿ, ಸ್ಕೋರ್ ಮಾಡೋದು ಬಹಳ ಈಸಿ. ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು, ಯಾಕೆಂದ್ರೆ ತುಂಬಾನೇ ಡಿಲೀಟ್ ಮಾಡಿದಾರೆ ಅದರಲ್ಲಿ ಕಾನ್ಸೆಪ್ಟ್ ಗಳನ್ನ. ಹಾಗಾಗಿ ಈಸಿ ಟು ಸ್ಕೋರ್. ಸೊ ಲೆಟ್ ಅಸ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಬಿಫೋರ್ ಕನ್ಕ್ಲೂಡಿಂಗ್ ದ ವಿಡಿಯೋ ಒಂದು ರಿಕ್ವೆಸ್ಟ್, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ರೀಚ್ ಆಗೋಂಗ್ ಮಾಡಿ ನಮ್ಮ ವಿಡಿಯೋನ. ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ.